ಹಾಯ್ ಗಾಯ್ಸ್, ತುಂಬಾ ದಿನದಿಂದ ವಿಡಿಯೋನೇ ಹಾಕಿಲ್ಲ. ಏನಕ್ಕೆ ಅಂದ್ರೆ ಮೇನ್ ಆಗಿ 3 ಫಿಲಮ್ ಹಾಕಿದ್ದೀನಿ ಸೆಲೆಕ್ಟ್ ಮಾಡಿ. ಬಟ್ ಆದ್ರೆ ಈ 3ಕ್ಕೂ ಕಾಪಿರೈಟ್ ಬರ್ತಾನೆ ಇತ್ತು. ಅದ್ರ ಬೇರೆ ಒಂದ್ ಫಿಲಮ್ ನ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು 2 ಸರಿ ಎಡಿಟ್ ಮಾಡಿದೆ, ಅದಕ್ಕೂ ಕಾಪಿರೈಟ್ ಬಂತು. ಅದರಿಂದ ಹಾಕಕ್ಕೆ ಬೇಜಾರಾಗ್ಬಿಟ್ಟಿತ್ತು ಹೇಳ್ಬೇಕು ಅಂದ್ರೆ. ನಮ್ಮ ಸ್ವಲ್ಪ ಕೆಲಸ ಜಾಸ್ತಿ ಆಗೋಯ್ತಾ ಅದರಿಂದಾಗಿ. ಬಟ್ ಆದ್ರೆ ಈ ಮೂವಿ ನಂಗೆ ತುಂಬಾ ಇಷ್ಟ ಆಯ್ತು. ಹೆಂಗಾರ ಮಾಡಿದ್ದನ್ನ ಹಾಕಿ ನಿಮ್ಗೆ ತೋರಿಸ್ಬಿಡ್ಬೇಕು ಅಂತ ಅನ್ಕೊಂಡು ಎತ್ಕೊ ಬಂದೆ. ಇದನ್ನ ಏನಾಗುತ್ತೆ ಅಂತ ಗೊತ್ತಿಲ್ಲ, ಇವಾಗ ರೆಕಾರ್ಡ್ ಮಾಡ್ತಾ ಇದೀನಿ. ಈ ಕಥೆಲಿ ಏನಾಗುತ್ತೆ ಅಂದ್ರೆ ನಮ್ಮ ಹೀರೋ ಸ್ವಲ್ಪ ಅಬ್ನಾರ್ಮಲ್, ಅಂದ್ರೆ ಅವ್ನಿಗೆ ನಾರ್ಮಲ್ ಆಗಿ ಈಗ ನಾವೆಲ್ಲ ಹೆಂಗಿರ್ತೀವಿ ನಾರ್ಮಲ್ ಆಗಿ ಆ ತರ ಇರಕ್ಕಾಗಲ್ಲ. ಅವನದು ಕ್ಯಾರೆಕ್ಟರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾವಾಗ್ಲೂ ಸ್ವಲ್ಪ ಈ ನರ್ವಸ್ ಆಗಿರೋದಂಗೆ ಕಾಣ್ತಾನೆ, ಸ್ವಲ್ಪ ಎದ್ರಕೊಂಡಿದ್ದಂಗೆ. ಆ ಫೇಸ್ ಅಲ್ಲಿ ಎಕ್ಸ್ಪ್ರೆಷನ್ ಮಾಡಕ್ ಬರಲ್ಲ. ಅಬ್ನಾರ್ಮಲ್ ಚೈಲ್ಡ್ ಅಂತಾರಲ್ಲ ಆ ತರ ಹೀರೋ ಆ ತರ ಪ್ರಾಬ್ಲಮ್ ನ ಫೇಸ್ ಮಾಡ್ತಿರ್ತಾನೆ. ಬಟ್ ಆದ್ರೆ ಇಂಥವ್ರಿಗೆ ಬ್ರೈನ್ ತುಂಬಾ ಜಾಸ್ತಿ ಆಕ್ಟಿವ್ ಆಗಿರುತ್ತೆ ಹೇಳ್ಬೇಕು ಅಂದ್ರೆ. ಆ ತರ ಇರೋ ಹೀರೋ ಒಂದು ಕೊಲೆ ಕೇಸಲ್ಲಿ ತಗೊಳಕೊಂಡ್ಬಿಡ್ತಾನೆ. ಬಟ್ ಏನಕ್ಕೆ ತಗೊಳಕೋತಾನೆ ಅಂದ್ರೆ ಆ ಜಸ್ಟ್ ನೋಡಕ್ ಹೋಗಿ ತಗೊಳಕೊಂಡ್ಬಿಡ್ತಾನೆ. ಇವನ್ ಮೇಲೆ ಹಾಕ್ಬಿಡೋಣ ಅಂತ ಪ್ಲಾನ್ ಮಾಡ್ತಾರೆ. ಹೀರೋದು ಕೆಲಸ ಏನಂತಂದ್ರೆ ಈ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ CC ಕ್ಯಾಮ್ರಾ ನೋಡ್ತಾ ಇರ್ತಾರಲ್ಲ ಆ ತರ ಕೆಲಸ. ಇದನ್ನ ತುಂಬಾ ಅಬ್ಸರ್ವ್ ಮಾಡ್ಕೊಂಡು ಅವನ್ ಡೈಲಿ ಯೂಸ್ ಮಾಡ್ಕೊತಾ ಇರ್ತಾನೆ. ಈ ಕೊಲೆ ಕೇಸಿಂದ ಅವನ್ ಬ್ರೈನ್ ನ ಯೂಸ್ ಮಾಡ್ಕೊಂಡು ಅವನ್ ಟ್ಯಾಲೆಂಟ್ ನ ಯೂಸ್ ಮಾಡ್ಕೊಂಡು ಹೆಂಗ್ ಎಸ್ಕೇಪ್ ಆಗ್ತಾನೆ ಅಂತ ಈ ಸ್ಟೋರಿಲಿ ತುಂಬಾ ಚೆನ್ನಾಗಿ ತೋರಿಸಿರ್ತಾರೆ. ಮೂವಿ ಹೆಸರು ದಿ ನೈಟ್ ಲಾಕ್ ಅಂತ. ಈ ಮೂವಿಲಿ ಒಂದು ಡಿಫ್ರೆಂಟ್ ಆಗಿರೋ ಎಂಡಿಂಗ್ ಇದೆ. ನೀವು ಈ ಮೂವಿ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೀವು ಚಾನಲ್ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾಲಿ ಫಾಲೋ ಮಾಡಲಿ, ಏನಾದ್ರು ಮಾಡ್ಕೊಳ್ಳಿ. ಬನ್ನಿ ಟೈಮ್ ವೇಸ್ಟ್ ಮಾಡೋ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಸೀನ್ಲಿ ತುಂಬಾ ಜನಗಳನ್ನ ಈ ಫೇಸು, ತುಟಿ, ಕೆನ್ನೆ, ಅವ್ರು ಮಾತಾಡ್ತಿರೋ ವಿಧ ಎಲ್ಲಾನು ಒಂಥರ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಾ ಇರ್ತಾರೆ. ಅಂದ್ರೆ ಯಾರೋ ಒಬ್ರು ಇದನ್ನ ನೋಟಿಸ್ ಮಾಡ್ತಾ ಇದಾರೆ ಅಂತ ಇಂಡೈರೆಕ್ಟ್ ಆಗಿ ತೋರಿಸ್ತಾರೆ. ನಮ್ಮ ಹೀರೋಗೆ ಸಿಂಡ್ರಮ್ ಅನ್ನೋ ಒಂದು ರೋಗ ಇದೆ. ಈ ರೋಗ ಇರೋರಿಗೆ ಇವ್ರಿಗೊಂಥರ ಪ್ರಾಬ್ಲಮ್ ಏನಂತಂದ್ರೆ, ಈಗ ಇವ್ರ ಹತ್ರ ಹೋಗ್ಬಿಟ್ಟು ಯಾವ್ದಾರ ಒಂದು ವಿಷಯದ ಬಗ್ಗೆ ಕೇಳಿದ್ರೆ ಈಗ ನಾವೆಲ್ಲ ಆನ್ಸರ್ ಮಾಡ್ತೀವಿ, ಅದ್ರ ವಿಷಯದ ಬಗ್ಗೆ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಬಟ್ ಆದ್ರೆ ಇವ್ರಾರ ಇಂಡೆತ್ ಆಗಿ ಅದ್ರ ಒಳಗಡೆ ಹೋಗಿ ಅದ್ರ ಬಗ್ಗೆ ಹೇಳ್ತಾನೆ ಇರ್ತಾರೆ. ಬಟ್ ಆದ್ರೆ ಮುಂದ್ಗಡೆ ಕೇಳ್ತಾ ಇದಾರ ಇಲ್ವಾ ಅದನ್ನೆಲ್ಲ ನೋಡಕ್ಕೆ ಹೋಗಲ್ಲ. ಇವ್ರದ್ದು ಮೈಂಡ್ ಸೆಟ್ ಆತರ ಇರುತ್ತೆ ಅಂತ ಒಂಥರ ತಿನ್ ಲೈನ್ ಹಿಂಗಿರುತ್ತೆ ಆತರ, ಮೇಲೆ ಕೆಳಗೆ ಆತರ ಎಲ್ಲ ಸೀನೇ ಇಲ್ಲ. ಈ ತರ ಹೀರೋ ಬಗ್ಗೆ ಇಂಟ್ರೋ ಕೊಟ್ಬಿಟ್ಟು ಹಂಗೆ ಸ್ಟೋರಿ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಒಂದು ಕ್ಯಾಮ್ರಾ ಆಂಗಲ್ ಕಾಣ್ತಾ ಇರುತ್ತೆ. ಏನಂತಂದ್ರೆ ಒಂದ್ ರೂಮ್ ಒಳಗೆ ಒಂದ್ ಹುಡುಗಿ ನಡ್ಕೊಂಡು ಹೋಗ್ತಿರೋದು ಕಾಣುತ್ತೆ. ಇದ್ ನೋಡಕ್ಕೆ ಹೆಂಗಿರುತ್ತೆ ಅಂದ್ರೆ ಯಾರೋ ಒಬ್ರು ರೂಮ್ ಒಳಗೆ ಈ ಕ್ಯಾಮ್ರಾ ಸೆಟ್ ಮಾಡಿದ್ರೆ ಹೆಂಗಿರುತ್ತೆ ಆತರ, ಅದೇ ತರ ನಮ್ ಹೀರೋನ್ ತೋರಿಸ್ತಾರೆ. ನಮ್ ಹೀರೋದು ಕೆಲ್ಸನೇ ಇದು. ಯಾವ್ದಾದ್ರು ಒಂದ್ ರೂಮ್ ಒಳಗೆ ಕ್ಯಾಮ್ರಾ ಸೆಟ್ ಮಾಡ್ಬಿಡ್ತಾನೆ. ಏನಕ್ಕೆ ಅಂತಂದ್ರೆ ನೀವು ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡಿ. ಹೀರೋ ಕ್ಯಾರೆಕ್ಟರ್ ಏನಂತಂದ್ರೆ ಅವ್ನಿಗಿರೋ ಈ ಸಿಂಡ್ರಮ್ ಇಂದ ಅವ್ನಿಗೆ ಎಕ್ಸ್ಪ್ರೆಷನ್ ಮಾಡಕ್ ಆಗಲ್ಲ. ನಾರ್ಮಲ್ ಆಗಿ ಇರ್ಬೇಕು ಒಬ್ರು ಮನುಷ್ಯ ತರಾನೇ ಅಂತ ಅವ್ನಿಗೆ ಆಸೆ. ಅದರಿಂದಾಗಿ ಅವ್ರು ಮಾತಾಡೋದ್ ಹೆಂಗೆ, ಅವ್ರು ಹೆಂಗೆಲ್ಲ ನಡ್ಕೋತಾರೆ, ಅವ್ರು ಮಾತಾಡೋ ಡೈಲಾಗ್ಸ್ ಅದನ್ನೆಲ್ಲ ನೋಡಿ ಇವ್ನು ಹೇಳಿ ಕಲ್ತ್ಕೊತಾ ಇರ್ತಾನೆ. ಏನಾರು ತಪ್ಪಾಗಿ ಏನಾರು ಬಂತು ಅಂದ್ರೆ ಅದನ್ನ ಸ್ಕಿಪ್ ಮಾಡ್ಬಿಡ್ತಾನೆ. ಇವ್ನ್ ಮೆಂಟಾಲಿಟಿ ಇರೋದೇನಂದ್ರೆ ಇವ್ನು ಬೇಕಾಗಿರೋದ್ ಮಾತ್ರ ಬೇಕು, ಮಿಕ್ಕಿದೆಲ್ಲ ನೋಡಕ್ ಹೋಗಲ್ಲ. ಹೀರೋಗೆ ಏನ್ ಆಸೆ ಅಂದ್ರೆ ನಾರ್ಮಲ್ ಆಗಿ ಎಲ್ಲಾ ಇರಂಗೆ ಇರ್ಬೇಕು ಅಂತ ಆಸೆ. ಬಟ್ ಆದ್ರೆ ಇಂಟೆಲಿಜೆಂಟ್ ಅಂದ್ರೆ ಹೀರೋ ತುಂಬಾ ಇಂಟೆಲಿಜೆಂಟ್. ಈ ತರ ಇರೋರಿಗೆ ಅವ್ರ ಬ್ರೈನ್ ಪವರ್ ತುಂಬಾ ಜಾಸ್ತಿ ಇರುತ್ತಂತೆ. ಯಾರು ಇಂಟ್ರೆಸ್ಟ್ ಆಗಿ ಮಾತಾಡ್ತಿದ್ರೆ, ಇಂಟ್ರೆಸ್ಟ್ ಆಗಿ ನಡ್ಕೋತಾ ಇದ್ರೆ ಅಂತವ್ರನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಕಲ್ತ್ಕೊಳಕ್ ಟ್ರೈ ಮಾಡ್ತಾ ಇರ್ತಾನೆ. ಯಾವ್ದಾರ ಮಾಲ್ ಅದು ಸರಿ, ಅದರ ಅಂಗಡಿ ಅದು ಸರಿ, ಈ ತರ ಕೆಲ್ಸನೇ ಒಂದು. ಅದಾದ್ಮೇಲೆ ಹೀರೋಗೆ ಅವ್ರ ಅಪ್ಪ ಇಲ್ಲ, ಸಿಂಗಲ್ ಮದರ್. ಅವರು ಕೂಡ ಇವನು ಇರೋ ಜಾಗ ಎಂತದಂದ್ರೆ ಬೇಸ್ಮೆಂಟ್. ಆ ಬೇಸ್ಮೆಂಟ್ ಒಳಗೆ ಅವ್ರ ಅಮ್ಮ ಕೂಡ ಬರೋದಿಲ್ಲ, ಯಾಕೆಂದ್ರೆ ಇವೊಂದು ಪ್ರೈವಸಿ ಅಂತ ಹೇಳ್ಬಿಟ್ಟಿರ್ತಾನೆ ಆಲ್ರೆಡಿ. ಅವರು ಕೂಡ ಮಗ ಇದೇನೋ ಹೇಳ್ತಾ ಇದ್ದಾನೆ, ಮೀರದ್ ಬೇಡ ಅಂತ ಅವ್ರು ಸೈಲೆಂಟ್ ಆಗಿ ಇದ್ಬಿಡ್ತಾರೆ. ಅವ್ನ್ ಬೇಕಾದ್ರೆ ಊಟ ಗಿಟ್ಟೆಲ್ಲ ಅಲ್ಲಿ ಮೆಟ್ಲ ಹತ್ರ ಇಟ್ಬಿಟ್ಟು ಅವ್ರ ಪಾಡಿಗೆ ಹೊಟ್ಟೋಗ್ಬಿಡ್ತಾರೆ. ಇವನೇ ಬಂದು ಎತ್ಕೊಂಡು ಹೋಗ್ಬಿಟ್ಟು ಅವ್ನ ಪಾಡಿಗೆ ಅವ್ನ ಕೆಲ್ಸಕ್ಕೆ ಹೋಗ್ಬಿಡ್ತಾನೆ ರೆಡಿ ಆಗ್ಬಿಟ್ಟು. ಆಮೇಲೆ ಈಚೆ ಕಡೆ ಬರ್ತಾ ಇರ್ಬೇಕಾದ್ರೆ ಒಬ್ಬ ಕ್ಯಾರೆಕ್ಟರ್ ನ ಮೀಟ್ ಮಾಡ್ತಾನೆ, ಸ್ವಲ್ಪ ವಯಸ್ಸಾಗಿರೋರ್ನ. ಅವರು ಸ್ಟಾರ್ಟಿಂಗ್ ಇವನ ಹತ್ರ ಸ್ವಲ್ಪ ತಪ್ಪಾಗೆ ನೋಡ್ತಾರೆ. ಬಟ್ ಆದ್ರೆ ಇವನು ಚಿಂದಂತ ಹುಡುಗ ಅಂತ ಗೊತ್ತಾದ್ಮೇಲೆ ಇವ್ರಿಗೆ ಇಂಪ್ರೆಸ್ ಆಗ್ಬಿಡ್ತಾರೆ. ಏನಕ್ಕೆ ಅಂದ್ರೆ ಹೀರೋ ಕೆಲ್ಸದಲ್ಲಿ ವಿಷಯದಲ್ಲೆಲ್ಲ ಪರ್ಫೆಕ್ಟ್ ಆಗಿರ್ತಾನೆ. ಅವನಂತ ನೀನು ತಪ್ಪೆ ಹುಡ್ಕಕ್ಕಾಗಲ್ಲ ಆ ತರ ಇರೋ ಕ್ಯಾರೆಕ್ಟರ್. ಅದರಿಂದ ಅವ್ನಿಗೆ ಇವ್ನ್ ಕಂಡ್ರೆ ಅವ್ರಿಗೆ ತುಂಬಾ ಇಷ್ಟ. ಆಮೇಲೆ ಅವನು ರಿಸೆಪ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಎಂಟ್ರಿ ಇದೆಲ್ಲ ತಗೊಳ್ಳೋದು, ರೂಮ್ ಕೊಡೋದು ಆತರ. ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಒಬ್ರು ಬರ್ತಾರೆ. ಬಂದಾಗ ಅವ್ರಿಗೆ ಯಾರು ಇಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಶಾಕ್ ಆಗಿ ನೋಡ್ತಾ ಇರ್ಬೇಕಾದ್ರೆ ಇವ್ನ್ ಕೆಳಗಡೆಯಿಂದ ಏನೋ ಬರ್ತಾನೆ ಎದ್ದಿ ಅದ್ ನೋಡ್ಬಿಟ್ಟು ಎದ್ರುಕೊಂಡ್ಬಿಡ್ತಾರೆ. ಏನಕ್ಕೆ ಅಂದ್ರೆ ಅವ್ನು ಏನೋ ಕೆಳಗಡೆ ಏನೋ ಮಾಡ್ತಾ ಇದ್ನೇನು. ಆಗ ಏನ್ ಬೇಕು ಅಂದಾಗ ಹಿಂಗೆ ರೂಮ್ ಬೇಕು ಅಂತ ಅಂದ್ಬಿಟ್ಟು ಅಂತ ಅವ್ರು ಕೇಳ್ಕೊಂತಾರೆ. ಸರಿ ಅಂತ ಅಂದ್ಬಿಟ್ಟು ಎಷ್ಟ್ ಜನಕ್ಕೆ ಬೇಕು ಅಂದ್ರೆ 2 ಕೀ ಬೇಕು ಅಂತ ಅವ್ರು ಕೇಳ್ಕೊಂತಾರೆ. ಒಂದೇ ರೂಮ್ ಅವ್ರು ಕೇಳೋದು. ಆಮೇಲೆ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಏನಿದೆ ಅಂತ ಕೇಳ್ತಾರೆ. ಇವನು ಎಲ್ಲಾ ವಿಷಯ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಈ ಕಡೆ ಇದಿದೆ, ಸವರ್ ಇದೆ, ಅದಿದೆ, ವೈಫೈ ಇದೆ, ಆಮೇಲೆ ವಾಸ್ತು ಪ್ರಕಾರ ಕರೆಕ್ಟ್ ಆಗಿದೆ, ಆಮೇಲೆ ಬಿಸಿಲೆಲ್ಲ ಚೆನ್ನಾಗಿ ಬರುತ್ತೆ, ಹಂಗೆ ಹಿಂಗೆ ಅನ್ಕೊಂಡು ತುಂಬಾ ಅವ್ನ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾ ಇರ್ತಾನೆ. ಇವ್ನು ಹೇಳೋದ್ ನೋಡ್ಬಿಟ್ಟು ಫುಲ್ಲು ಅವರು ಇಂಪ್ರೆಸ್ ಆಗ್ಬಿಡ್ತಾರೆ ಹೇಳ್ಬೇಕು ಅಂದ್ರೆ. ಆಗ ಇವ್ರನ್ನ ಮೇಲಿಂದ ಕೆಳಗೆ ನೋಡ್ತಾನೆ. ಸ್ವಲ್ಪ ಇವ್ರು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ. ಅವ್ನ್ ಕೀ ಕೊಟ್ಬಿಟ್ಟಿರ್ತಾನೆ. ಕೊಟ್ಟಾಗ ಅವ್ರು ಮುಂದಕ್ಕೆ ಹೋದ್ಮೇಲೆ ಒಂದ್ ನಿಮಿಷ
ನಿಮಿಷ ಅಂತ ಕರೆದ್ಬಿಟ್ಟು ಆ ಕೀನ ಚೇಂಜ್ ಮಾಡ್ಬಿಟ್ಟು ಬೇರೆ ಕೊಡ್ತಾನೆ. ಏನಾಯ್ತು ಅಂತ ಕೇಳಿದಕ್ಕೆ ಇಲ್ಲ ಅದು ರೆಸರ್ವೇಶನ್ ಅಂದ್ರೆ ಸ್ವಲ್ಪ ವಾಟರ್ ಲೀಕೇಜ್ ಪ್ರಾಬ್ಲಮ್ ಇದೆ, ಅದು ಸರಿ ಆದ್ಮೇಲೆ ಅದನ್ನ ನಾನು ಮರ್ತೋಗ್ಬಿಟ್ಟು ಅದನ್ನ ಕೊಟ್ಬಿಟ್ಟೆ, ಇದು ತಗೊಳ್ಳಿ ಅಂತ ಅಂದ್ಬಿಟ್ಟು ಕೊಟ್ಬಿಡ್ತಾನೆ. ಆಗ ಇವ್ನ್ ಮಾತಾಡೋದು ಹೆಂಗಿರುತ್ತೆ ಅಂದ್ರೆ ಸ್ವಲ್ಪ ನರ್ವಸ್ ಆಗಿರೋದಂಗೆ ಇರುತ್ತೆ, ಬಟ್ ಆದ್ರೆ ಅವ್ನ ಮೈಂಡ್ ಸೆಟ್ ಅಲ್ಲಿ ಅವ್ನ್ ಕಾಮ್ ಆಗಿ ಇರ್ತಾನೆ. ಅದೆಲ್ಲ ಅವ್ನಿಗೆ ಡಿಫ್ರೆಂಟ್ ಇರಲ್ಲ. ನಮಗ್ ನೋಡಕ್ ಹಂಗಿರುತ್ತೆ. ಅವ್ನ್ ಯಾಕೆ ಬೇರೆ ಕೀ ಕೊಟ್ಟ ಅಂದ್ರೆ ಇವ್ರು ಡಿಫ್ರೆಂಟ್ ಆಗಿದ್ರಲ್ಲ ಅವ್ರ ಬಗ್ಗೆ ತಿಳ್ಕೊಳಕೋಸ್ಕರ ಇವನ್ ರೂಮ್ ಅಲ್ಲಿ ಸೆಟ್ ಮಾಡಿರೋ ಕ್ಯಾಮ್ರಾ ಸೆಟ್ ಮಾಡಿರೋದನ್ನ ಆ ರೂಮ್ ನ ಕೀ ಕೊಟ್ಟಿರ್ತಾನೆ ತಿಳ್ಕೊಬೇಕು ಅಂತ. ಆಮೇಲೆ ಅವ್ರು ಹೋಗಿ ಆದ್ಮೇಲೆ ಇವನು ಸ್ಟಾರ್ಟ್ ಮಾಡ್ಬಿಡ್ತಾನೆ ಅವ್ನ ಕೆಲ್ಸನ. ಅವನು ಒಂದ್ ಚಿಕ್ಕಗಿರೋ ಟ್ಯಾಬ್ ಇಟ್ಕೊಂಡಿರ್ತಾನೆ, ಅದರಲ್ಲೇ ಎಲ್ಲಾನು ನೋಡೋದು. ಆಮೇಲೆ ಇವೊಂದು ಶಿಫ್ಟ್ ಸೆಕೆಂಡ್ ಶಿಫ್ಟ್ ಮಾಡ್ತಾ ಇರ್ತಾನೆ. ಇನ್ನೊಬ್ರು ಬರ್ಬೇಕಿತ್ತಲ್ಲ ನೈಟ್ ಶಿಫ್ಟ್ ಮಾಡೋರು, ಅವರು ಬರಕ್ಕಿಂತ ಮುಂಚೆನೆ ಅರ್ಧ ಗಂಟೆ ಬೇಗ ಬಂದ್ಬಿಡ್ತಾರೆ. ಇವನು ಟ್ಯಾಬ್ ಇಟ್ಕೊಂಡು ಏನೋ ನೋಡ್ತಾ ಇದ್ನಲ್ಲ, ಅವ್ರು ಒಳಗ್ ಬಂದ್ಬಿಟ್ಟು ನೋಡಿದ್ದೆ ಎದ್ರಕೊಂಡ್ಬಿಟ್ಟು ಪಟ್ ಅಂತ ಟ್ಯಾಬ್ ನ ಮುಚ್ಚಿಬಿಡ್ತಾನೆ. ಮುಚ್ಚಾಗ ಯಾವ ವಿಡಿಯೋ ನೋಡ್ತಿದೆ ಅಂತ ರೇಗಿಸ್ತಾರ ಅವರು. ಅವಾಗ ಅವ್ನ್ ಏನ್ ಮಾತಾಡೋದು ಅಂತ ಅರ್ಥ ಆಗಲ್ಲ, ಸ್ವಲ್ಪ ಮೊಕ್ಕ ನೋಡ್ತಾನೆ. ಅವಾಗ ಅವ್ರು ಏನು ಮಾತಾಡಲ್ಲ. ಸರಿನಾ ಬೇಗನೆ ಬಂದ್ಬಿಟ್ಟೆ, ನೀನ್ ಹೋಗು ಮನಿಕೊಳಕ್ ಹೋಗು, ಸ್ವಲ್ಪ ರೆಸ್ಟ್ ಮಾಡಕ್ ಹೋಗು ಬೇಗನೆ ಅಂತ ಕಳಿಸ್ತಾರೆ. ಅವ್ನು ಹೋಗ್ತಾ ಇರ್ಬೇಕಾದ್ರೆ ಏನು ಮಾತಾಡಲ್ಲ, ಹೊಟ್ಟೋಗ್ಬಿಡ್ತಾನೆ. ಹೋದಾಗ ಒಂದು ಯಾವ್ದೋ ಸೂಪರ್ ಮಾರ್ಕೆಟ್ ಹೋಗ್ಬಿಟ್ಟು ಅಲ್ಲಿ 4 ತರ ಇರೋ ಫ್ಲೇವರ್ ಅಲ್ಲಿ ಐಸ್ ಕ್ರೀಮ್ ತಗೊಂತಾನೆ. ತಗೊಂಡಾಗ ಎದುರುಗಡೆ ಒಬ್ಬ ಕಲರ್ ಡ್ರೆಸ್ ಹಾಕೊಂಡಿರ್ತಾನೆ, ಅಂದ್ರೆ ಆ ಬಿಲ್ ಕೌಂಟರ್ ಅಲ್ಲಿ ಇರೋನು. ಅವನ್ನ ನೋಡ್ಬಿಟ್ಟು ಆ ಡ್ರೆಸ್ ನೋಡಿದಾಗ ಇವ್ನ್ಗೆ ಏನೋ ಒಂಥರ ಅನ್ಸುತ್ತೆ. ಹೀರೋ ಆಗಿದ್ದು ಕ್ಯಾರೆಕ್ಟರ್ ಇನ್ನೊಂದಿದೆ, ಅವ್ನ್ಗೇನೋ ಅನ್ಸಿದ್ರೆ ಅದು ಅಲ್ಲೇ ಹೇಳ್ಬಿಡ್ಬೇಕು, ಅವ್ನಿಗೆ ತಡಿಯಕ್ಕಾಗಲ್ಲ. ಅಲ್ಲ ನಿಮ್ ಡ್ರೆಸ್ ಕಲರ್ ನೋಡಿದಾಗ ನಂಗೆ ತಲೆ ಸುತ್ತುತ್ತೆ ಅಂತಾನೆ. ಅದಕ್ಕೆ ಅವನು ಹೌದಾ ಅದಕ್ಕೆ ನಾ ಏನ್ ಮಾಡ್ಲಿ ಅಂತ ಅವನು ಅಂತಾನೆ. ಆಮೇಲೆ ಮನೆಗೆ ಹೋದ್ಮೇಲೆ ಮತ್ತೆ ಟ್ಯಾಬ್ ತೆಗೆದ್ಬಿಟ್ಟು ಅದನ್ನ ನೋಡ್ತಾ ಇರ್ತಾನೆ. ಅವ್ನ್ ಎಷ್ಟೇ ದೂರ ಇದ್ರು ಅದನ್ನ ನೋಡ್ಬೋದು. ಅದ್ ನೋಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಸ್ಟೋರಿಲಿ ಹೊಸ ಕ್ಯಾರೆಕ್ಟರ್ ಒಬ್ಬರು ಬರ್ತಾರೆ. ಅಂದ್ರೆ ಆ ಹುಡುಗಿ ಏನೋ ಅವ್ಳ ಪಾಡಕ್ ಕೂತಿರ್ತಾಳೆ, ಯಾರೋ ಒಬ್ಬ ಬಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಹೊಡಿಯಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇವನಿಗೆ ಭಯನೇ ಆಗ್ಬಿಡುತ್ತೆ. ಬಟ್ ಆದ್ರೆ ಇವ್ನ್ ಭಯ ಆಗೋದು ಮುಖದಲ್ಲಿ ಗೊತ್ತಾಗಲ್ಲ, ಬಾಡಿ ಲ್ಯಾಂಗ್ವೇಜ್ ಗೊತ್ತಾಗ್ತಿರುತ್ತೆ. ಇವ್ನ್ ಗಾಬರಿ ಆಗ್ಬಿಟ್ಟು ಇವ್ನ್ಗೆ ಏನ್ ನಡೀತಾ ಇದೆ ಅಂತ ಅರ್ಥ ಆಗ್ತಿಲ್ಲ. ಸಡನ್ ಆಗಿ ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಆ ಬ್ಯಾಗ್ ಅಲ್ಲಿ ಹಿಂಗೆ ಎಳ್ದಾಡ್ಬೇಕಾದ್ರೆ ಬ್ಯಾಗ್ ಬಿದ್ದಾಗ ಅವ್ನ್ ಗನ್ ಬೀಳುತ್ತೆ. ಇದ್ ನೋಡಿದಾಗ ಇವ್ನಿಗೆ ಭಯ ಆಗ್ಬಿಟ್ಟು ಮ್ಯಾನೇಜರ್ ಫೋನ್ ಮಾಡ್ಬಿಟ್ಟು ಅಲ್ಲಿ ಏನು ನಡೀತಿದೆ ಅಂತ ಅಂತಾನೆ. ಬಟ್ ಆದ್ರೆ ಅದು ಎತೆ ಇರಲ್ಲ ಫೋನ್ ಅವರು. ಅಯ್ಯೋ ಇವ್ರು ಎತೆ ಇಲ್ಲ ಅಂತ ಅನ್ಬಿಟ್ಟು ಇವನು ಮಾಡಿ ತಪ್ಪು ಮೇನ್ ಇದೆ, ಓಡೋಗ್ತಾನೆ ನೋಡಕ್ಕೆ ಅಂತ ಏನಾಯ್ತು ಅಂತ ಚೆಕ್ ಮಾಡಕ್ಕೆ. ಅಲ್ಲಿ ಹೋಗ್ಬಿಟ್ಟು ಈ ಕಡೆ ತೋರಿಸ್ತಾರೆ. ಆ ಮ್ಯಾನೇಜರ್ ಹೊಸಬ್ರು ಇನ್ನೊಬ್ರು ಬಂದ್ರಲ್ಲ ಅವ್ರು ನೋಡ್ಬಿಟ್ಟು ಅವರು ಸಿಗರೇಟ್ ಹೊಡಿಯಕ್ಕೆ ಅಂತ ಅಲ್ಲಿ ಹೋಗಿದ್ದಾರೆ. ಆ ಸ್ಮೋಕ್ ಮಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಒಂದು ಗನ್ ಶಾಟ್ ಆಗುತ್ತೆ. ಗನ್ ಶಾಟ್ ಆದಾಗ ಆ ಟೈಮ್ಗೆ ಚೆಕ್ ಮಾಡಕ್ಕೆ ಅಂತ ಅಲ್ಲಿ ಹೋದ್ರೆ ಹೀರೋ ನಿಂತಿರ್ತಾನೆ ನೋಡ್ಕೊಂಡು. ಇದ್ ನೋಡಿದ್ದೆ ಅವ್ರಿಗೆ ಭಯನೇ ಆಗ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ಏನ್ ಅನ್ಕೋತಾರೆ, ಅಲ್ಲಿ ಅವರು ಸತ್ತು ಬಿದ್ದಿದ್ರ ಲೇಡಿ ನೋಡ್ಬಿಟ್ಟು ಈ ಲೇಡಿ ಸತ್ತೋಗಿರ್ಬೇಕು ಅಂತ ಅನ್ಸುತ್ತೆ ಅಂತಾನೆ. ಇದನ್ ಕೇಳಿದವ್ರಿಗೆ ಏನ್ ಅನ್ಸುತ್ತೆ, ಅಲ್ಲಿ ನಿಂತಿರೋದೆ ಅವನೇ ಮಾಡಿರ್ಬೋದು ಅಂತ ತಾನೇ ಡೌಟ್ ಮಾಡೋದು. ಹೌದೌದು ಒಂದ್ ನಿಮಿಷ ಇರು, ನೀನ್ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನೀ ಅಲ್ಲೇ ಇರು, ಏನು ಮುಟ್ಬೇಡ ಅಂತ ಹೇಳ್ತಾರೆ. ಅವಾಗ ಅವರು ಎಲ್ಲ ಹೋದವರು ಬಂದೇ ಇರಲ್ಲ. ಇವ್ನಿಗೆ ಒಂದು ಸೆಕೆಂಡ್ ಅವ್ನಿಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಏನಂತಂದ್ರೆ ಅವ್ನು ಸೆಟ್ ಮಾಡಿರೋ ಕ್ಯಾಮ್ರಾಲೆಲ್ಲ ಮೆಮೊರಿ ಕಾರ್ಡ್ ಇರುತ್ತೆ ರೆಕಾರ್ಡ್ ಆಗಕ್ಕೆ. ಆ ರೆಕಾರ್ಡ್ ಆಗಿರೋದ್ನೆಲ್ಲ ಮೆಮೊರಿ ಕಾರ್ಡ್ ಎತ್ಕೋಬೇಕು ಅಂತ ಅಂದ್ಬಿಟ್ಟು ಪಟ ಅಂತ ಹೋಗ್ಬಿಟ್ಟು ಮೆಮೊರಿ ಕಾರ್ಡ್ ಕಳ್ಕೊಂತಾ ಇರ್ತಾನೆ. ಯಾಕಂದ್ರೆ ಇವನಿಂದ ಅದು ಗೊತ್ತಾಗ್ಬಿಡುತ್ತಲ್ಲ. ಅದು ಎತ್ಕೋತಾ ಇರ್ಬೇಕಾದ್ರೆ ಟೆನ್ಷನ್ ಏನಾಗುತ್ತೆ, ಒಂದು ಮೆಮೊರಿ ಕಾರ್ಡ್ ಅಲ್ಲೇ ಬಿದ್ದೋಗ್ಬಿಡುತ್ತೆ. ಬಟ್ ಆದ್ರೆ ಇವನು ಅದನ್ನು ನೋಟಿಸ್ ಮಾಡಲ್ಲ, ಹಂಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಅದಾದ್ಮೇಲೆ ಮಾರನೇ ದಿನ ಆಗುತ್ತೆ. ಅಲ್ಲಿ ಎಷ್ಟೊಂದು ಜನ ಪೊಲೀಸ್ನವರೆಲ್ಲ ಬಂದಾಗ ಒಬ್ರು ಬಂದ್ಬಿಟ್ಟು ಚೆಕಿಂಗ್ ಮಾಡ್ತಾ ಇರ್ತಾರೆ. ಆ ಮ್ಯಾನೇಜರ್ ಜೊತೆ ಮಾತಾಡ್ತಾ ಇರ್ತಾರೆ. ಅಲ್ಲ ಅವ್ರು ಯಾವ ತರ ಯಪ್ಪ ಹುಡುಗ ಹೆಂಗೆ ಅಂತ ಅಂದಾಗ ಅವ್ರು ಒಳ್ಳೆ ವಿಷಯನ ಹೇಳ್ತಾರೆ. ಇಲ್ಲ ಅವ್ರು 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ, ಅವ್ನಿಗೆ ಒಂಥರ ಸಿಂಡ್ರೋಮ್ ಇದೆ, ಅವ್ನಿಗೆ ಮೊಕಲ್ ಎಕ್ಸ್ಪ್ರೆಷನ್ ತೋರ್ಸಕ್ಕಾಗಲ್ಲ. ಅವ್ನ ಬಗ್ಗೆ ಏನಾದ್ರು ಕೇಳಿದ್ರೆ ಫುಲ್ ಎಲ್ಲಾ ಡೀಟೇಲ್ ಹೇಳ್ತಾನೆ, ನಾನ್ ಸ್ಟಾಪ್ ಹೇಳ್ತಾನೆ ಇರ್ತಾನೆ. ಆ ತರ ಒಂದು ಕ್ಯಾರೆಕ್ಟರ್. ಒಳ್ಳೆ ಹುಡುಗ ಮಾತ್ರ, ಅವನು ತುಂಬಾ ಬ್ರಿಲಿಯಂಟ್ ಅನ್ಕೊಂಡು ಹೇಳ್ಬಿಟ್ಟು ಹೋಗ್ತಾರೆ. ಒಳ್ಳೆ ವಿಷಯನೇ ಹೇಳ್ತಾರೆ. ಆಗ ನಾರ್ಮಲ್ ಆಗಿ ಮಾತಾಡ್ತಾರೆ. ಸರಿ ಅಂತ ಅಂದ್ಬಿಟ್ಟು ಹಿಂಗೆ ಮಾತಾಡಕ್ ಬಂದ್ರೆ ಇವ್ನಿಗೆ ಟೆನ್ಷನ್ ಆಗ್ಬಿಡ್ತಾನೆ. ಇವನು ಇಲ್ಲ ನಾನು ಇಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗ್ತಿದ್ದೆ, ಅವ್ರು ಬೇಗ ಬಂದ್ಬಿಟ್ರು, ಅದರಿಂದ ನಾನು ಟೆನ್ಷನ್ ಮನೆಗೆ ಹೋಗ್ಬೇಕಾದ್ರೆ ಒಂದು ಅಂಗಡಿಗೆ ಹೋದೆ, ಸೂಪರ್ ಮಾರ್ಕೆಟ್ಗೆ. ಅಲ್ಲಿ ಹೋಗ್ಬಿಟ್ಟು ಐಸ್ ಕ್ರೀಮ್ ತಗೊಂಡು ಮನೆಗೆ ಹೋಗ್ಬಿಟ್ಟು ಅಲ್ಲಿ ಕೂತಿದ್ದಾಗ ಗ್ಯಾಪ್ ಆಯ್ತು, ನಾನು ವೆಂಡಿಂಗ್ ಮಿಷಿನ್ ಹತ್ರ ನಾನು ಪರ್ಸ್ ಬಿಟ್ಬಿಟ್ಟಿದೀನಿ ವ್ಯಾಲೆಟ್ ಅಂತ. ವಾಪಸ್ ಬಂದು ಎತ್ಕೊಳಕ್ಕೆ ಅಷ್ಟ್ರಲ್ಲಿ ಹಿಂಗ್ ಆಗೋಯ್ತು ಅಂತ ಡಬ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇದನ್ನ ಕೇಳಿದಾಗ ಅವರು ಒಂದ್ ನಿಮಿಷ ನಿಲ್ಸು, ನೀನ್ ಹತ್ರ ಏನಾದ್ರು ಕೇಳದ್ನ ಇರು, ತಲೆ ಕೆಡ್ಸ್ಕೊಬೇಡ, ಇರು ಅಂತಾರೆ. ಬಟ್ ಆದ್ರೆ ಇವರು ಅವನ ಹತ್ರ ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ಅದನ್ನ ಮಾತಾಡಕ್ಕೆ ಬೇರೆ ಕಾನ್ವರ್ಸೇಷನ್ ಮಾತಾಡ್ಬೇಕು ಅಂತ ಟ್ರೈ ಮಾಡ್ತಾರೆ. ಕೂತ್ಕೊಂಡ್ಬಿಟ್ಟು ಕೇಳ್ತಾರೆ, ಸರಿ ನಿನ್ ಹೆಸರೇನು, ನೀನು ಗರ್ಲ್ ಫ್ರೆಂಡ್ ಇದ್ದಾಳ ಹಂಗೆ ಹಿಂಗೆ ಅಂದಾಗ ನನ್ನ ಹೆಸರು ಡ್ಯಾನು ಹಂಗೆ ಹಿಂಗೆ ಅವ್ನ ಹೆಸರು ಹೇಳ್ಬಿಟ್ಟು ಗರ್ಲ್ ಫ್ರೆಂಡ್ ಇದ್ದಾಳ ಅಂತ ಅಂದಿದ್ಕೆ, ಗರ್ಲ್ ಫ್ರೆಂಡ್ ನನ್ಗೆ ಈ ತರ ಒಂದು ಸಿಂಡ್ರೋಮ್ ಇದೆ, ಅದು ಯಾರು ನನ್ ಗರ್ಲ್ ಫ್ರೆಂಡ್ ಇರಲ್ಲ, ಯಾರು ನನ್ ಜೊತೆಗೆ ಬರಲ್ಲ, ನನ್ನ ಹತ್ರ ಯಾರು ಮಾತಾಡಲ್ಲ ಅಂತ ತಾನೆ. ಎಲ್ಲ ಆದ್ಮೇಲೆ ಒಂದ್ ಡೌಟ್ ಕೇಳ್ತಾರೆ. ಸರಿ ನೀನು ಕೆಲಸ ಮುಗಿಸ್ಕೊಂಡು ಹೋದೆ, ಸೂಪರ್ ಮಾರ್ಕೆಟ್ ಹೋದೆ, 4 ಐಸ್ ಕ್ರೀಮ್ ತಗೊಂಡೆ ಅಂದೆ. 4 ಐಸ್ ಕ್ರೀಮ್ ತಗೊಂಡಿದ್ಗೆ ನಿನ್ನ ಕಾಸು ಎಲ್ಲಿತ್ತು ಪೇ ಮಾಡಕ್ಕೆ, ನೀವ್ ವ್ಯಾಲೆಟ್ ಬಿಟ್ಮೇಲೆ ಇಲ್ಲಿ ಬಿಟ್ಟಿದೆ ಅಂದ್ರೆ ಕಾಸು ಎಲ್ಲಿತ್ತು ಅಂತ ಅಂದ್ಬಿಟ್ಟು ಡೌಟ್ ಇಲ್ಲಿ ಕೇಳ್ತಾರೆ. ಇಲ್ಲಿ ಒಂದು ಮ್ಯೂಸಿಕ್ ಹೈ ಅಪ್ ಆಗುತ್ತೆ. ಇದನ್ನ ಅವ್ನ ಮುಖ
ನೋಡಿದ್ರೆ ಗೊತ್ತಾಗುತ್ತೆ ತಗೊಳಕಂಡ ಅಂತ. ಎತ್ಕೊಂಡು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ನಿಲ್ಸ್ಬಿಡ್ತಾರೆ. ಪೊಲೀಸ್ ಸ್ಟೇಷನ್ ಹೋದ್ಮೇಲೆ ಅಲ್ಲಿ ತುಂಬಾ ಕ್ವಶನ್ ಗೆಲ್ಲ ಕೇಳ್ತಾರೆ. ಆಮೇಲೆ ಅವ್ನು ಕೂತಿರ್ತಾನ ಅವ್ನ ಪಾಡಿಗೆ. ಆ ಲೇಡಿ ಹಸ್ಬೆಂಡ್ ಇದ್ರಲ್ಲ ಅವ್ರು ಬಂದಿರ್ತಾರೆ. ಅವ್ರ ಹತ್ರ ಮಾತಾಡ್ತಿರ್ತಾರೆ. ಅಲ್ಲ ಸರ್ ಅವ್ರು ಹೆಂಗ್ ಹೋದ್ರು, ರೆಸಾರ್ಟ್ ಗೆ ಹೆಂಗ್ ಹೋದ್ರು, ಅವ್ರ ರೂಮ್ ಹೆಂಗ್ ಬುಕ್ ಮಾಡಿದ್ರು ಅಂತ ಅಂದಾಗ, ಇಲ್ಲ ನನ್ನ ಹತ್ರ ಅವಳು ಏನು ಮಾತಾಡೇ ಇಲ್ಲ, ಯಾಕೆ ಅಲ್ಲಿ ಹೋದ್ರು ಅನ್ನೋದು ಗೊತ್ತಿಲ್ಲ, ಹಿಂಗ್ ಆಗ್ಬಿಡ್ತಲ್ಲ ಅನ್ಕೊಂಡು ತುಂಬಾ ಫೀಲ್ ಮಾಡ್ಕೊಂಡು ಅವ್ರ ಕಣ್ಲಿ ನೀರ್ ತುಂಬ್ಕೊ ಅಳ್ತಾ ಇರ್ತಾರೆ. ಇವ್ರು ಮಾತಾಡ್ತಿರೋದ್ ನೋಡಿದ್ರೆ ಪೊಲೀಸ್ ಅವ್ರಿಗೆ ಡೌಟ್ ಬರುತ್ತೆ. ಅಲ್ಲ ಎಂದಿ ರೂಮ್ ಬುಕ್ ಮಾಡ್ಕೊಂಡು ಹೋಗೋ ಸ್ಟೇಜ್ ಬಂದಿದ್ದಾಳೆ, ಇವ್ಗೆ ಅದು ಕೂಡ ಗೊತ್ತಿಲ್ವಾ, ಏನ್ ನಾಟ ಹೊಡಿತಾನ ನೋಡು ಅನ್ಕೊಂಡು ನೋಡ್ಕೊತಾ ಇರ್ಬೇಕಾರೆ ಹೀರೋನ ಕೇಳ್ತಾರೆ, ನೀವ್ ಯಾರು ಇನ್ನ ನೋಡಿದ್ದೀರಾ, ಇವ್ನ್ಗೆ ಯಾರ ಗ್ಯಾಪ್ನ ಇದೆ ಅಂದಾಗ, ಇಲ್ಲ ಸರ್ ಇವ್ನ್ ನೋಡಿದ್ರೆ ಕೊಲೆ ಮಾಡಿರೋ ತರ ಕಾಣಲ್ಲ, ಇನ್ನೋಸೆಂಟ್ ತರ ಕಾಣ್ತಾನೆ, ಹೇಳಕ್ ಆಗಲ್ಲ ಸರ್, ಇವಾಗ ಕಾಲದಲ್ಲಿ ಏನ್ ಬೇಕಾರ್ ಆಗ್ಬೋದು, ಇವನ್ನ ನಾನ್ ನೋಡಿಲ್ಲ ಸರ್ ಅಂತ ಹೇಳ್ತಾರೆ. ಆಗ ಹಿಂಗೆ ಮಾತಾಡ್ತಿರ್ಬೇಕು ಹೀರೋಗೆ ಈಗ ಅವ್ನ್ ಕೊಲೆ ಮಾಡವನೆ ಅಂತ ಅನ್ನೋದಕ್ಕೆ ಪ್ರೂಫ್ ಇಲ್ಲ. ಇದು ಅವ್ರ ಅಮ್ಮಂಗ್ ಗೊತ್ತಾಗ್ಬಿಡುತ್ತೆ. ಗೊತ್ತಾಗಿದ್ದೆ ಫುಲ್ ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಕಲ್ಲೆಲ್ಲ ಮಾಡಾಕ್ಬಿಡ್ತಾರೆ. ಇವ್ನ್ ಯಾರಂತ ಗೊತ್ತಾ, ಒಂದು ಸ್ಪೆಷಲ್ ಚೈಲ್ಡ್, ಇವ್ನ ಇಟ್ಕೊಂಡು ನೀವು ಏನಾರು ಕೊಲೆ ಕೆಲಸ ತಗೊಳಕ್ಬೇಕು ಅಂತಂದ್ರೆ ನೀವು ಏನ್ ಫೇಸ್ ಮಾಡ್ತೀರಾ ಗೊತ್ತಿಲ್ಲ, ನಾನು ಇದಕ್ಕೆಲ್ಲ ಬಿಡೋದಿಲ್ಲ, ಇವನ್ನ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಎಳ್ಕೊಂಡು ಹೋಗ್ಬಿಡ್ತಾರೆ ಮನೆಗೆ. ಇವ್ರಿಗೆ ಎವಿಡೆನ್ಸ್ ಇಲ್ವಲ್ಲ ಸರಿ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಅವ್ರ ಮನೆಗೆ ಈ ಕಡೆ ಹೋದ್ಮೇಲೆ ಪೊಲೀಸ್ ಆಫೀಸರ್ ಮನೇಲಿ ಕೂತ್ಕೊಂಡು ಈ ಹೀರೋಗಿರೋ ಸಿಂಡ್ರಮ್ ಬಗ್ಗೆ ಹುಡುಕಿ ನೋಡ್ತಾ ಇರ್ತಾರೆ ಇಂಟರ್ನೆಟ್ ಅಲ್ಲಿ ಏನದು ಅಂತ. ಈ ಕಡೆ ಹೀರೋ ಅವ್ನಿಗೆ ಈ ತರ ಸಿಂಡ್ರಮ್ ಇದ್ರೂನು ಆದ್ರೆ ಅವ್ನಿಗೆ ಬ್ರೈನ್ ವಿಷಯದಲ್ಲಿ, ಟ್ಯಾಲೆಂಟ್ ವಿಷಯದಲ್ಲಿ ಅವನ್ನ ತಡೆಯಕ್ಕಾಗೋದಿಲ್ಲ. ಅವ್ನ್ ಏನ್ ಮಾಡ್ತಾನೆ, ತಂದಿದ್ ಮೆಮೊರಿ ಕಾರ್ಡ್ ಎಲ್ಲ ಒಂದು ಬೇಸ್ಮೆಂಟ್ ಇರೋ ಸಿಸ್ಟಮ್ ಹಾಕ್ಬಿಟ್ಟು ಎಲ್ಲಾ ವಿಷಯನೂ ಚೆಕ್ ಮಾಡ್ತಾ ಇರ್ತಾನೆ. ಆ ಹುಡುಗಿ ಯಾವ್ದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಿರ್ತಾಳೆ, ಏನಂತಂದ್ರೆ ಬ್ರೇಕಪ್ ಏನೋ ಒಂದು ವಿಷಯದ ಬಗ್ಗೆ. ಅದು ಸರಿಯಾಗೂ ಕೇಳ್ತಾ ಇರಲ್ಲ. ಅದಲ್ದೆ ಅವ್ನ್ ಇಟ್ಟಿರೋ ಕ್ಯಾಮ್ರಾ ಆಂಗಲ್ ಅವ್ನ ಮುಖನೂ ಕಂಡಿರಲ್ಲ. ಬಟ್ ಆದ್ರೆ ಒಂದೇ ಒಂದು ಕ್ಯಾಮ್ರಾ ಆಂಗಲ್ ಅವ್ನ ಕೈಲಿ ಒಂದು ಟ್ಯಾಟು ಹಾಕೊಂಡಿರ್ತಾನೆ, ಒಂದು ಕಾಗೆ ತರ ಕೂತ್ಕೊಂಡಿರಂಗೆ ಒಂದು ಟ್ಯಾಟು. ಇದನ್ನ ಕಂಡಿಡ್ಬಿಡ್ತಾನೆ. ಮಾಡೇ ದಿನ ಅವ್ನ್ ಮಾಮೂಲಿ ಕೆಲ್ಸಕ್ಕೆ ಹೋದಾಗ ಅವರು ಅಲ್ಲಿರೋ ಮ್ಯಾನೇಜರ್ ಹೇಳ್ತಾರೆ, ನನ್ಗೆ ಗೊತ್ತು ನೀ ಎಷ್ಟು ಒಳ್ಳೆ ಹುಡುಗ ಅಂತ, ಇಲ್ಲಿ ಯಾರೋ ನಿನ್ನ ಟ್ರಾಪ್ ಮಾಡ್ಬೇಕು ಅಂತ ನೋಡ್ತಾ ಇದಾರೆ, ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ, ನಿನ್ನ ಕೆಲ್ಸದಿಂದ ಅಂತೂ ನಾನು ತೆಗಿಯಕ್ಕಾಗಲ್ಲ, ಒಳ್ಳೆ ಹುಡುಗನ್ ಕಳ್ಕೊಂಡ್ಬಿಡ್ತೀನಿ, ನೀ ಏನ್ ಮಾಡು, ನಾನು ಇನ್ನೊಂದು ಬ್ರಾಂಚ್ ಇದೆಯಲ್ಲ, ಇನ್ನೊಂದು ರೆಸಾರ್ಟ್, ಅಲ್ಲಿಗೆ ಹೋಗು, ನೀನ್ ಅಲ್ಲಿ ಕೆಲಸ ಮಾಡು ಅಂತ ಹೇಳ್ತಾರೆ. ಹೀರೋ ಯಾತರ ಅಂದ್ರೆ ಯಾವ್ದಕ್ಕೂ ಅಗ್ರಿಮೆಂಟ್ ಏನು ಮಾಡಲ್ಲ, ಯಾಕೆ ನಾ ಅಲ್ಲಿಗೆ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಏನು ಹೇಳಲ್ಲ. ಸರಿ ಅಂತ ಒಪ್ಕೊಂಡು ಅಲ್ಲಿಗೂ ಹೊಟ್ಟೋಗ್ಬಿಡ್ತಾನೆ, ನಾ ಮಾಡ್ತೀನಿ ಅಂದ್ಬಿಟ್ಟು. ಅದಾದ್ಮೇಲೆ ಒಂದು ಹುಡುಗಿನ ತೋರಿಸ್ತಾರೆ. ಇವಳು ಸ್ಟೋರಿಗೆ ಹೀರೋಯಿನ್ ಅಂತ ತಿಳ್ಕೊಂಬಿಡಿ. ಅವಳು ಬಂದ್ಬಿಟ್ಟು ನಾರ್ಮಲ್ ಆಗಿ ಹೀರೋ ಜೊತೆ ಚೆನ್ನಾಗಿ ಸ್ವೀಟ್ ಆಗಿ ಕೈಂಡ್ ಆಗಿ ಮಾತಾಡ್ತಿರ್ತಾಳೆ. ಇದು ಹೀರೋಗೂ ಇಷ್ಟ ಆಗುತ್ತೆ. ಮಾತಾಡ್ತಾ ಎಲ್ಲಾನು ನೀಟಾಗಿ ಮಾತಾಡ್ಬಿಟ್ಟು ಅವಳ ಪಾಡು ಹೊಟ್ಟೋಗ್ಬಿಡ್ತಾಳೆ. ಅದಾದ್ಮೇಲೆ ಹೀರೋಗೆ ಇದೊಂಥರ ಇಂಪ್ರೆಸಿವ್ ತರ ಆಗೋಯ್ತು. ಇಷ್ಟೆಲ್ಲಾ ನಡೆದಿದ್ರು ಹೀರೋ ಅವ್ನ್ ಕೆಲಸ ಮಾತ್ರ ಬಿಡೋದಿಲ್ಲ. ಅಂದ್ರೆ ಇಲ್ಲಿ ಹೋಗಿ ರೂಮ್ ಅಲ್ಲಿ ಚೆಕ್ ಮಾಡಕ್ ಹೋಗಲ್ಲ, ಅವ್ನ್ ಟೈಲಿ ಒಂದು ಕ್ಯಾಮ್ರಾ ಇಟ್ಕೊಂಡಿರ್ತಾನೆ. ಅವ್ನ್ ಮಾತಾಡಿದ್ನ ಆ ಟೈಮ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ. ಆ ಟೈಮ್ಲಿ ಸ್ವಲ್ಪ ನರ್ವಸ್ ಆಗ್ಬಿಟ್ಟಿರ್ತಾನೆ ಅವ್ನ ಜೊತೆ ಮಾತಾಡ್ಬೇಕಾರೆ. ಅದನ್ನ ನಾರ್ಮಲ್ ಆಗಿರೋರು ಮಾತಾಡಿದ್ರೆ ಯಾವ ತರ ಇರುತ್ತೆ ಅಂತ ಆ ವಿಡಿಯೋ ಹಾಕ್ಬಿಟ್ಟು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ, ನಾರ್ಮಲ್ ಆಗಿರೋ ಮಾತಾಡಂಗೆ. ಅವ್ನ್ ಇಲ್ಲಿ ಕೂತ್ಕೊಂಡು ಅವ್ನ್ ನ್ಯೂಸ್ ಪೇಪರ್ ಓದ್ತಾನೆ. ಅದ್ರಲ್ಲಿ ಎಷ್ಟೊಂದು ಮ್ಯಾಗಝಿನ್ಗಳನ್ನೆಲ್ಲ ಒಂದೊಂದ್ ತರ ಫೋಟೋಸ್ ಬರುತ್ತಲ್ಲ, ಆ ಫೋಟೋಸ್ನೆಲ್ಲ ಅಬ್ಸರ್ವ್ ಮಾಡೋದು ಅವ್ನ್ ಡೈಲಿ ಕೆಲಸ. ಇದನ್ನೆಲ್ಲ ಮಾಡ್ಬಿಟ್ಟು ಹಿಂಗೆ ವಾಕ್ ಹೋಗೋಣ ಅಂತ ಈಚೆ ಬಂದ್ರೆ ದೂರದಲ್ಲಿ ಆ ಪೊಲೀಸ್ ಆಫೀಸರ್ ಕೂತ್ಕೊಂಡು ಇವನ್ನ ಫಾಲೋ ಮಾಡಕ್ಕೆ ಅಂತ ವೈಟ್ ಮಾಡ್ತಾ ಇರ್ತಾರೆ. ಇದನ್ನ ಅವ್ನ್ ಗೊತ್ತಾಗ್ಬಿಡುತ್ತೆ ಹೀರೋಗೆ. ಬಟ್ ಅದನ್ನ ತೋರ್ಸ್ಕೊಳ್ದೆ ಸೂಪರ್ ಮಾರ್ಕೆಟ್ ಅಂತ ಹೋಗ್ತಾನೆ. ಅಲ್ಲಿ ಹೋಗ್ತಾ ಇರ್ಬೇಕಾರೆ ಅದೇ ಆ ಹುಡುಗಿ ಇದ್ಲಲ್ಲ ಆಂಡ್ರಿಯಾ, ಅಂದ್ರೆ ಹೀರೋಯಿನ್ ಅಂತ ಹೇಳಿದ್ನಲ್ಲ, ಆ ಹುಡುಗಿ ಬಂದ್ಬಿಡ್ತಾಳೆ. ಹಾಯ್ ಹೆಂಗಿದ್ಯಾ ಅಂತ ಅಂತಾರೆ. ಅವಾಗ ಇವನು ಮಾತಾಡ್ತಾನೆ. ಇಲ್ಲಿ ಹೀರೋಗೆ ಮಾತಾಡಕ್ ಬರಲ್ಲ ಅಂತಲ್ಲ, ಮಾತಾಡ್ತಾ ಇರ್ತಾನೆ. ಬಟ್ ಆದ್ರೆ ಅವ್ನ ಮಕ್ಕಳಿಗೆ ಎಕ್ಸ್ಪ್ರೆಷನ್ ಇರಲ್ಲ, ಆ ತರ ಹೇಳ್ಕೊಂಡೇ ಹೋಗ್ತಾ ಇರ್ತಾನೆ. ಬಟ್ ಅದನ್ನ ಕೂಡ ಹೇಳ್ತಾನೆ, ಸಾರಿ ನಾನು ಮಾತಾಡೋದು ನಿಮ್ಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿರ್ಬೋದು, ನಾ ಹೇಳ್ತಾ ಇರೋದು ಒಂದೇ ತರ ಇರುತ್ತೆ, ಏನು ಕೂಡ ಡಿಫ್ರೆಂಟ್ ಇರಲ್ಲ, ನೀವು ತಪ್ಪಾಗಿ ತಿಳ್ಕೊಕ್ ಹೋಗ್ಬೇಡಿ ಅಂತ ಅನ್ಕೊಂಡು ಹೇಳ್ತಾ ಇರ್ತಾನೆ. ಆಗ ಆ ತರ ಏನಿಲ್ಲ, ನಿಂಗೆ ಈ ತರ ಡಿಸೀಸ್ ಇದ್ರು ನಿನ್ ಪಾಡಿ ನೀನ್ ಕೆಲಸ ಮಾಡ್ಕೊಂಡು ಇದನ್ನೆಲ್ಲ ಸಾಧನೆ ಮಾಡ್ತಾ ಇದೆಯಲ್ಲ, ಇದೇ ದೊಡ್ಡ ವಿಷಯ ಅಂತ ಹೇಳ್ತಾರೆ. ಆಗ ಇದನ್ನ ಕೇಳಿಸ್ಕೊತಾ ಇರ್ತಾನೆ. ಅವಾಗ ನನ್ಗೆ ಒಂದ್ ತಮ್ಮ ಇದ್ದ, ಅವನು ಯಾವ್ದೋ ಇನ್ಸ್ಟಿಟ್ಯೂಟ್ ಎಲ್ಲ ಇಟ್ಬಿಟ್ಟು ಅವ್ನಿಗೆ ಆ ಡಿಸೀಸ್ ನ ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಅನ್ಕೊಂಡು. ಬಟ್ ಆದ್ರೆ ಅವ್ನು ತುಂಬಾ ಪ್ರೆಷರ್ ತಗೊಂಡ್ಬಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ಏನು ಮಾಡಕ್ಕಾಗಲ್ಲ. ಬಟ್ ನಿನ್ ನೋಡಿದ್ರೆ ನಂಗೆ ಸ್ವಲ್ಪ ಹೆಮ್ಮೆ ಆಗುತ್ತೆ, ಈ ಸ್ಟೇಜ್ ಗಂಟ ನೀವು ಇನ್ನು ಆ ಥಾಟ್ ಇಲ್ದೆ ಬೆಳಿತಾ ಇದೆಯಲ್ಲ, ಅದ್ ನೋಡಕ್ ಖುಷಿ ಆಗುತ್ತೆ ಅಂತ ಹೇಳ್ತಾಳೆ. ಇದೆಲ್ಲ ಕೇಳಿದ್ಮೇಲೆ ಹೀರೋಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಒಂದ್ ಹುಡುಗಿ ತುಂಬಾ ಚೆನ್ನಾಗಿ ಮಾತಾಡಿರೋದು ಅದೇ ಫಸ್ಟ್ ಟೈಮ್. ಕೇಳಿದ್ದೆ ಖುಷಿ ಆಗ್ಬಿಟ್ಟು ಹಂಗೆ ಮನೆಗೆ ಹೋಗ್ತಾನೆ. ಅವನು ಇದ್ದಿದ್ ಮೆಮೊರಿ ಕಾರ್ಡ್ ನೆಲ್ಲ ಹಂಗೆ ಚೆಕ್ ಮಾಡ್ತಾ ಇರ್ತಾನೆ. ಅದ್ರಲ್ಲಿ ಎಲ್ಲಾನು ಕೌಂಟ್ ಮಾಡ್ತಾನೆ. ಬಟ್ ಅದು ಒಂದೇ ಒಂದ್ ಮಿಸ್ ಆಗ್ತಿರುತ್ತೆ. ಇವನ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಮಿಸ್ಟೇಕ್ ಇರಬೇಕು, ಕೌಂಟಿಂಗ್ ಮಿಸ್ಟೇಕ್ ಇರಬೇಕು ಅಂತ ಒಂದ್ 4 ಸರಿ ಮೇಲೆ ಎಣಿಸ್ತಾನೆ ಇರ್ತಾನೆ ಒಂದೊಂದೇ. ಆವಾಗ ಅವ್ನ್ ಕನ್ಫರ್ಮ್ ಆಗ್ಬಿಡುತ್ತೆ ಒಂದ್ ಮಿಸ್ಸಿಂಗ್ ಅಂತ. ಸ್ವಲ್ಪ ಭಯ ಆಗ್ಬಿಡುತ್ತೆ. ಇಲ್ಲಿ ಈ ತರ ತೋರಿಸಿದ್ರೆ ಈ ಕಡೆ ಪೊಲೀಸ್ ಆಫೀಸರ್ಗೆ ಮೆಮೊರಿ ಕಾರ್ಡ್ ಸಿಗುತ್ತೆ.
ಅದು ಪೊಲೀಸ್ ಆಫೀಸರ್ ಸಿಕ್ಕಿದ್ಮೇಲೆ ಅಲ್ಲಿ ನೋಡಿದ್ರೆ ಅವ್ರಿಗೆ ಅದು ಡೀಟೇಲ್ ಏನ್ ಸಿಗುತ್ತೆ ಅಂದ್ರೆ ಒಂದು ಲೋ ಆಂಗಲ್ ಇಟ್ಟಿರೋ ಒಂದು ಕ್ಯಾಮ್ರಾ, ಅದು ಅಂದ್ರೆ ಕಾಲ್ ಹತ್ರ ಇಟ್ಟಿರೋ ಕ್ಯಾಮ್ರಾ. ಆ ಕ್ಯಾಮ್ರಾದಲ್ಲಿ ಏನು ಫೇಸ್ ಎಲ್ಲ ಗೊತ್ತಾಗಿರಲ್ಲ, ಬಟ್ ಆದ್ರೆ ಇಬ್ರು ಒಬ್ರಿಗೊಬ್ರು ಜಗಳ ಆಡ್ತಾರಂಗೆ ತೊಳ್ಳಾಡ್ತಾರಂಗೆ ಒಂದು ಫುಟೇಜ್ ಸಿಕ್ಕಿರುತ್ತೆ. ಇದ್ ನೋಡ್ಬಿಟ್ಟು ಅವ್ರ ಹಸ್ಬೆಂಡ್ ಅಂದ್ರೆ ಆ ಲೇಡಿ ಹಸ್ಬೆಂಡ್ ತೋರ್ಸಕ ಅವ್ರು ಹೇಳ್ತಾರೆ, ಇಲ್ಲ ಸರ್ ಇದ್ರಲ್ಲಿ ಏನ್ ಗೊತ್ತಾಗ್ತಿದೆ, ಮೊಖನೇ ಗೊತ್ತಾಗ್ತಾ ಇಲ್ವಲ್ಲ, ಇದು ನೋಡ್ಬಿಟ್ಟು ಹೆಂಗ್ ಕನ್ಫರ್ಮ್ ಮಾಡ್ಕೊಳಕಾಗತ್ತೆ ಅಂತ ಅವ್ರು ಹೇಳ್ತಾ ಇರ್ತಾರೆ. ಆಮೇಲೆ ಇವ್ರು ಎಂತಾರ ಹಸ್ಬೆಂಡ್ ಆ ಲೇಡಿ ಹಸ್ಬೆಂಡ್ ಇದಾರ, ಅವ್ರು ಹೇಳ್ತಾರೆ, ಅಲ್ಲ ಈಗ ನಿಮ್ಗೆ ಹೇಳಿದ್ರಲ್ಲ ಆ ಹುಡ್ಗನ್ನೇ ಈ ತರ ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಬಿಟ್ಟು ರೆಕಾರ್ಡ್ ಮಾಡ್ತಿದ್ದ ಅಂತ, ನೀವ್ ಯಾಕೆ ಇನ್ನೂ ಅವ್ನ ಅರೆಸ್ಟ್ ಮಾಡಿಲ್ಲ, ಏನಕ್ಕೆ ನೀವು ಅರೆಸ್ಟ್ ಮಾಡೋದ್ ಹಂಗೆ ಇಟ್ಕೊಂಡಿದ್ದೀರಾ ಅಂದಾಗ, ಇಲ್ಲ ಸರ್ ಅವರು ಸ್ವಲ್ಪ ಕಲ್ಪ್ರೇಟ್ ಅಷ್ಟೇ, ಇವನ್ಗೆ ಈ ತರ ಏನಾದ್ರು ಮಾಡ್ದಿದ್ದಂಗೆ ಅವನ ಮೇಲೆ ಎವಿಡೆನ್ಸ್ ಸಿಕ್ಕಿಲ್ಲ, ಅದರಿಂದ ನಾವು ಸುಮ್ನೆ ಹೋಗ್ಬಿಟ್ಟು ಅರೆಸ್ಟ್ ಮಾಡಕ್ ಆಗಲ್ಲ, ಅವ್ನ್ ಬೇರೆ ಸ್ವಲ್ಪ ಅಬ್ನಾರ್ಮಲ್ ಬೇರೆ ಅಂತ ಅನ್ಬಿಟ್ಟು ಆ ಪೊಲೀಸ್ ಆಫೀಸರ್ ಹೇಳ್ತಾ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಸೀನ್ ನಮ್ ಹೀರೋನ್ ತೋರಿಸ್ತಾರೆ. ಅವನು ಆಂಡ್ರಿಯಾ ಬರ್ತಾರೆ ಮಾತಾಡೋಣ ಅನ್ಕೊಂಡು ಒಂದು ಖುಷಿಯಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾನೆ. ನೋಡಿದ್ರೆ ಆ ಲೇಡಿ ಬರ್ತಾರೆ, ಬಂದವರು ಒಂದ್ ಶಾಕಿಂಗ್ ಆಗಿರೋ ನ್ಯೂಸ್ ತರ್ತಾರೆ ಹೀರೋಗೆ. ಏನಂತಂದ್ರೆ ನನ್ ಕಾರಿಂದ ಇಳಿದ್ಬಿಟ್ಟು ಒಬ್ಬನ ಕಿಸ್ ಮಾಡ್ಬಿಟ್ಟು ಹಂಗೆ ಒಳಗ್ ಬರ್ತಾರೆ. ಇದ್ ನೋಡಿದ್ದೆ ಅವ್ನಿಗೆ ಮೊಕ್ಕನೇ ಬಿದೋಗ್ಬಿಡುತ್ತೆ, ಹೆಂಗಪ್ಪ ಇದು ಅಂತ ಅನ್ನಂಗೆ, ಯಾಕಂದ್ರೆ ಅವ್ನ್ ನಂಬಿಕೆ ಇಟ್ಕೊಂಡಿದ್ದ ಅದು ವರ್ಕೌಟ್ ಆಗಲ್ಲ ಅಂತ. ಬರೋರು ಡ್ರಿಂಕ್ಸ್ ಮಾಡಿದ್ರೇನು ಹೀರೋ ಹತ್ರ ಮಾತಾಡ್ದ ಹಂಗೆ ಡೈರೆಕ್ಟ್ ಒಳಗ್ ಹೋಗ್ಬಿಡ್ತಾರೆ. ಆಮೇಲೆ ಸ್ವಲ್ಪ ತಾದ್ಮೇಲೆ ಹೀರೋನೇ ಬರ್ತಾಳೆ, ಬಂದ್ಬಿಟ್ಟು ಅವ್ನ್ ಸಿಗರೇಟ್ ನ ಸ್ಮೋಕ್ ಮಾಡಕ್ಕಿಂತ ಹಸಕ್ ಹೋಗ್ಬಿಟ್ಟು ಲೈಟರ್ ಇರಲ್ಲ, ಇವನ್ನ ಕೇಳೋಣ ಅಂತ ಅನ್ಬಿಟ್ಟು ಬಂದ್ ಕೇಳಿದ್ರೆ ಹೀರೋ ಅಲ್ಲೇ ಅವ್ರು ಬಂದಿರೋದು ಮಾತಾಡ್ಬೇಕು ಅಂತ, ಬಟ್ ಇದು ಹೀರೋಗ ಅರ್ಥ ಆಗ್ತಾ ಇಲ್ಲ. ಅವನು ಇಲ್ಲೆಲ್ಲ ಸ್ಮೋಕ್ ಮಾಡಬಾರ್ದು, ಇದು ರೂಲ್ಸ್ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾನೆ. ಅವ್ನ್ ಗೊತ್ತಿರೋದು ಹೇಳ್ತಿರ್ತಾನೆ. ಅವಾಗ ನೋಡು ನಾನು ಇಲ್ಲೇನ್ ಸ್ಮೋಕ್ ಮಾಡಲ್ಲ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ನಾನು ಮಾಡ್ಕೊಂತೀನಿ, ನೀ ಲೈಟರ್ ಇದ್ದ ತಂದ್ಕೊಡು ಅಂತ. ಅವ್ನ್ ಕೇಳ್ತಾರ, ಸರಿ ಬಿಡು ತಗೊಬಂದ್ ಕೊಟ್ಬಿಡ್ತಾನೆ. ಅದು ಅವ್ನ್ ಲೇಟ್ ಆಗಿ ಕೊಡ್ಲಿ ಅಂತ ಇವ್ರು ಟ್ರೈ ಮಾಡಿದ್ರು, ಅವ್ನ್ ಬಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಡ್ತಾನೆ. ಇವ್ರಿಗೆ ಏನ್ ಹೇಳೋದು ಗೊತ್ತಾಗಲ್ಲ, ಇವ್ನಿಗೆ ಗೊತ್ತಾಗ್ತಿಲ್ವಲ್ಲ ಅಂದ್ಬಿಟ್ಟು ಅವ್ರ ಪಾಡಿಗೆ ಹೋಗ್ಬಿಟ್ಟು ಅಲ್ಲಿ ಸ್ಮೋಕ್ ಮಾಡ್ಬಿಟ್ಟು ಸ್ವಿಮ್ ಮಾಡ್ತಾ ಇರ್ತಾರೆ. ಅವ್ರು ಬೇರೆ ಸರಿಯಾಗಿ ಬಟ್ಟೆ ಹಾಕೊಂಡಿರಲ್ಲ, ಅದು ಅದ್ರಲ್ಲೇ ಸ್ವಿಮ್ ಮಾಡ್ತಾ ಇರ್ತಾರ. ಇವ್ನ್ ನೋಡಿದ್ರೆ ಟವಲ್ ಹಿಡ್ಕೊಂಡು ಎದುರುಗಡೆ ನಿಂತಿರ್ತಾನೆ. ಇದ್ ನೋಡ್ಬಿಟ್ಟು ಫುಲ್ ಭಯ ಆಗ್ಬಿಡುತ್ತೆ ಅವ್ರಿಗೆ. ಏನ್ ಮಾಡ್ತಿದ್ಯಾ ನೀನು, ಆ ಕಡೆ ತಿರ್ಕೋ ಅಂತ ಅನ್ಬಿಟ್ಟು ಇವ್ರು ಹೋಗಿ ಕವರ್ ಮಾಡ್ಕೊಂತಾರೆ. ಕವರ್ ಮಾಡ್ಕೊಂಡು ಇವ್ನ್ ಸ್ವಲ್ಪ ಎದುರ್ಕೊಂಡ್ಬಿಡ್ತಾನೆ, ತಪ್ಪಾಗ್ಬಿಟ್ಟೆ ನಾನು ಅಂತ. ಆಗ ಹೋಗ್ತಾವನ್ನ, ಬಾಯಿಲಿ ಕೂತ್ಕೋ, ಏನ್ ಎದುರ್ಕೊಂಬೇಡ, ನಾ ಏನ್ ಅನ್ನಲ್ಲ, ಸರಿ ಕೂತ್ಕೋ ಅಂತ ಅನ್ಬಿಟ್ಟು ಅವನ್ ಪಕ್ಕದ ಚೇರ್ ಅಲ್ಲಿ ಕೂತ್ಕೊಂಡು ಇವನು ಈ ಕಡೆ ಕೂತ್ಕೊಂತಾರೆ. ಅವಾಗ ಹೀರೋ ನೈಸ್ ಆಗಿ ಗೊತ್ತೇ ಇಲ್ಲ ಅನ್ನಂಗ್ ಕೇಳ್ತಾನೆ, ಅಲ್ಲ ನೀವು ಇಳಿಬೇಕಾರೆ ಯಾರನ್ನ ಒಬ್ಬರನ್ನ ಕಿಸ್ ಮಾಡ್ಬಿಟ್ಟು ಹೇಳಿದ್ರಲ್ಲ ಅವ್ರು ಯಾರು ಅಂತ ಹೀರೋ ಸ್ಟೈಲ್ ಅಲ್ಲಿ ಒಂಥರ ಮಗು ತರ ಇನ್ನೋಸೆಂಟ್ ಆಗಿ ಕೇಳ್ತಾನೆ. ಇನ್ ಕೇಳಿದಾಗ ಅದು ಹೇಳಿದ್ರೆ ನಿನ್ಗೆ ಅರ್ಥ ಆಗೋ ಸ್ಟೇಜ್ ಅಲ್ಲಿ ನೀ ಇಲ್ಲ ಅಂತಾನೆ. ನಾನು ಇದೆಲ್ಲ ಕೇಳ್ಬೇಡದಲ್ವಾ, ನಾನೊಂಥರ ಸ್ಟುಪಿಡ್, ನಾನೊಂದ್ ಪೆಕ್ರ, ನಾನು ಹಂಗೆ ಹಿಂಗೆ ಅಂತ ಅವನ್ನೇ ಅವ್ನ್ ಬೈಕೊಂತ ಇರ್ತಾನೆ. ಯಾಕೆ ಆತರ ಮಾತಾಡ್ಕೊಂತಿದ್ಯ, ನಿನ್ನೆ ಆತರ ಕೇವಲ ಮಾತಾಡ್ಕೋಬಾರ್ದು ಅಂತ ಅನ್ಬಿಟ್ಟು ಏನೇ ಹೇಳ್ತಿರ್ತಾಳೆ. ಸಡನ್ ಆಗಿ ಒಬ್ರು ಕಿಸ್ ಮಾಡ್ಬಿಡ್ತಾನೆ. ಇದನ್ನ ಅವಳೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆದ್ರೆ ಇದನ್ನ ಅವ್ರ ಕಾಮಿಡಿ ತಗೊಂಡ್ಬಿಟ್ಟು ನಗ್ಬಿಟ್ಟು ಬಿಟ್ಬಿಡ್ತಾಳೆ. ಬಟ್ ಆದ್ರೆ ಹೀರೋ ಅಯ್ಯೋ ನಾ ತಪ್ಪ ಮಾಡ್ಬಿಟ್ಟೆ, ಈ ತರ ಮಾಡ್ಬಾರ್ದಿತ್ತು, ನಾ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಂಡ್ ಬೈಕೋತಾ ಇರ್ತಾನೆ. ಆಗ ಇವನೇ ಕಾಮ್ ಡೌನ್ ಮಾಡ್ತಾನೆ. ಒಂದ್ ನಿಮಿಷ ಇರು, ತಲೆ ಕೆಡ್ಸ್ಕೊಬೇಡ, ಇದೇನು ನಾರ್ಮಲ್ ಆಗಿ ತಗೋತೀನಿ, ಇದೇನು ಜಾಸ್ತಿ ಸೀರಿಯಸ್ ಬೇಡ, ಈ ತರ ಮತ್ತೆ ಮಾಡಕ್ ಹೋಗ್ಬೇಡ ಅಂತ ಅನ್ಬಿಟ್ಟು ನಾರ್ಮಲ್ ಮಾಡ್ಬಿಟ್ಟು ತೊಡವೆನೆಲ್ಲ ಮನ್ಸ್ಕೊಂಡು ಇದ್ ಏನೋ ಕತೆ ಕಷ್ಟ ಸುಖ ಹೇಳ್ಕೊಂತ ಇರ್ತಾರೆ. ನೋಡಕ್ಕೆ ವೀರ್ಡ್ ಆಗಿತ್ತು ಹೇಳ್ಬೇಕು ಅಂದ್ರೆ. ಹಂಗೆ ತೊಡವೆ ಮನ್ಸ್ಕೊಂಡಿದ್ದಾಗ ಇವ್ರು ಹೇಳ್ತಾ ಇರ್ತಾರೆ, ಅಲ್ಲ ಅವನು ನಾನು ಇಷ್ಟ ಪಡ್ತಾ ಇದೀನಿ, ಏನಂತಂದ್ರೆ ಅವಾಗ ಆಲ್ರೆಡಿ ಒಂದ್ ವೈಫ್ ಇದ್ದಾರೆ, ಮದ್ವೆ ಇದೆ, ಬಟ್ ಆದ್ರೆ ನನ್ಗೆ ಇಷ್ಟ ಅಂತಂದ್ರೆ ಇಬ್ರು ಅಫೇರ್ ಇದ್ದೀವಿ. ಇದು ಕೇಳಕ್ ಒಂಥರ ವಿಚಿತ್ರವಾಗಿದ್ರು ಇದ್ರ ಬಗ್ಗೆ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ. ಮೊದ್ಲೆಲ್ಲ ಚೆನ್ನಾಗೇ ಇತ್ತು, ಬಟ್ ಇವಾಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ, ಇವಾಗ ವರ್ಕೌಟ್ ಆಗ್ತಾ ಇಲ್ಲ ಅಂತ ಏನೋ ಕಷ್ಟ ಹೇಳ್ಕೊತಾ ಇರ್ತಾಳೆ. ಆಗ ಸರಿ ನನ್ ನಿದ್ದೆ ಬರ್ತಾ ಇದೆ, ನಾನು ಹೋಗ್ತೀನಿ ಅನ್ಬೇಕಾದ್ರೆ, ಇಲ್ಲ ಹೋಗ್ಬೇಡ, ನೀ ಇಲ್ಲೇ ಇರು, ನೀ ಎದುರ್ಕೋಬೇಡ, ನಾನ್ ನೀನ್ ನೋಡ್ತೀನಿ, ನಿನ್ ಲೈಫ್ ಗಾರ್ಡ್ ಆಗಿ ನಾ ಇರ್ತೀನಿ, ಹಂಗೆ ಹಿಂಗೆ ಅಂತ ಡೈಲಾಗ್ ಹೊಡಿತಾ ಇರ್ತಾನೆ ಹೀರೋ. ಅಂದ್ರೆ ಇಂಡೈರೆಕ್ಟ್ ಆಗಿ ನಾನು ನಿನ್ ಲವ್ ಮಾಡ್ತೀನಿ, ನೀನ್ ನೋಡ್ಕೋತೀನಿ ಹಂಗೆ ಹೇಳ್ತಾ ಇರ್ತಾನೆ. ಇವಾಗ ಏನ್ ಮಾತಾಡೋದು ಅಂತಾನೆ ಅರ್ಥ ಆಗಲ್ಲ. ಅದಾದ್ಮೇಲೆ ಸರಿ ಸ್ವೀಟ್ ಬಾಯ್ ಅಂತ ಅನ್ಬಿಟ್ಟು ತಲೆ ಎಲ್ಲ ಒರೆಸ್ಬಿಟ್ಟು ಹಂಗೆ ಒಟ್ಟೋಗ್ಬಿಡ್ತಾಳೆ. ಒಟ್ಟೋಗಾದ್ಮೇಲೆ ಹೀರೋಗೆ ಫುಲ್ ಗುಜಾಲ್ ತರ ಖುಷಿ ಆಗ್ಬಿಡ್ತಾನೆ. ಆಮೇಲೆ ಹೀರೋಗೆ ಫುಲ್ ಖುಷಿ ಆಗ್ಬಿಡ್ತಲ್ಲ, ಅವನು ಎಷ್ಟೊಂದು ಮ್ಯಾಗಝಿನ್ ಎಲ್ಲ ಇಟ್ಕೊಂಡಿದ್ನಲ್ಲ, ಅಂದ್ರೆ ಅದನ್ನೆಲ್ಲ ರೆಫರ್ ಮಾಡ್ತಿರ್ತಾನಲ್ಲ, ಅದ್ರಲ್ಲಿ ಈ ಮಾಡೆಲ್ಸ್ ಇರಂಗೆ ಡ್ರೆಸ್ ಮಾಡ್ಕೊಂಡು ಅವ್ನ್ ಕಾರ್ ಎಲ್ಲ ಚೇಂಜ್ ಮಾಡಿ ಬೇರೆ ಬೇರೆ ಕಾರ್ ಎಲ್ಲ ತಗೊಂತಾನೆ. ಏನಕ್ಕೆ ಅಂದ್ರೆ ಅವಳನ್ನ ಇಂಪ್ರೆಸ್ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲ ಚೇಂಜ್ ಮಾಡ್ಕೊಂಡು ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಂಡು ಮೀಟ್ ಮಾಡಕ್ಕೆ ಅಂತ ಮನೆ ಹತ್ರ ಹೋಗ್ತಾನೆ. ಮನೆ ಹತ್ರ ಹೋದ್ರೆ ಅವ್ನಿಗೆ ಇನ್ನೊಂದ್ ಶಾಕು, ಇವ್ನು ಫೋನ್ ಮಾಡಿದ್ರೆ ಅವ್ಳ ಫೋನೇ ಎತ್ತಲ್ಲ, ಈಚೆ ಕಡೆ ಅಂತ ಕಾಣುತ್ತೆ. ಆ ಕಿಟ್ಟಿ ಹತ್ರ ಇಬ್ರು ಸ್ವಲ್ಪ ಕ್ಲೋಸ್ ಆಗಿರ್ತಾನೆ, ಅವ್ನ ಬಾಯ್ ಫ್ರೆಂಡ್ ಅಫೇರ್ ಇರೋನ ಇಬ್ರು. ಇದ್ ನೋಡಿದಾಗ ಹೀರೋಗೆ ಮನ್ಸೇ ಹೋಗ್ಬಿಡುತ್ತೆ, ಏನಪ್ಪಾ ಅಂತ ನಂಗೆ ತುಂಬಾ ಬೇಜಾರ್ ಮಾಡ್ಕೊಂಡು ವಾಪಸ್ ಬರ್ತಾನೆ. ಮನೆಗ್ ಬಂದ್ ನೋಡಿದ್ರೆ ಫುಲ್ ಪೊಲೀಸ್ನವರೇ ಇರ್ತಾರೆ ಅಲ್ಲಿ. ಏನಕ್ಕೆ ಅಂದ್ರೆ ಇವನು ಆಲ್ರೆಡಿ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿದ್ನಲ್ಲ, ಅದರಿಂದ ಇವನ್ನ ಟ್ರಾಪ್ ಮಾಡಕ್ ಟ್ರೈ ಮಾಡ್ತಾರೆ. ಮನೆಗ್ ಬಂದ್ಮೇಲೆ ಪೊಲೀಸ್ನವ್ರು ಕೇಳ್ತಾರೆ, ಏನಪ್ಪಾ ಇಲ್ಲಿ ಇರೋ ಹಾರ್ಡ್ ಡ್ರೈವ್ ಅಲ್ಲೆಲ್ಲ ಏನು ಫೈಲ್ ಏನು ಇಲ್ವೇ ಇಲ್ಲ, ವಿಡಿಯೋಸ್ ಇಲ್ಲ, ಎಲ್ಲ ಡಿಲೀಟ್ ಮಾಡ್ಬಿಟ್ಟ, ಸರಿ ಇದಕ್ಕೆ ಎವಿಡೆನ್ಸ್ ಎಲ್ಲ ಐತಲ್ಲ, ಏನಾಯ್ತು ಅಂತ ಅಂದ್ಬಿಟ್ಟು ಕೇಳ್ಬೇಕಾರೆ ಅವ್ರ ಅಮ್ಮಂಗ್ ಫುಲ್ ಶಾಕ್ ಆಗ್ಬಿಡುತ್ತೆ. ಏನಪ್ಪಾ ಇದು ಈ ತರ ಎಲ್ಲ ಹೇಳ್ತಾ ಇದಾರೆ ಇವರು, ಅಲ್ಲ ನೀನ್ ಹೇಳು, ಈ ತರ ನನ್ಗೆ ಗೊತ್ತಿಲ್ಲ ಅನ್ನೋದು ಹೇಳಪ್ಪ,
ಇವ್ರು ನಿನ್ನ ಟಾರ್ಗೆಟ್ ಮಾಡ್ತಿದ್ರೆ ಏನಿದು ಅಂದಾಗ ಅವನು ಆಲ್ರೆಡಿ ಬೇಜಲ್ಲಿ ಬಂದಿರ್ತಾನೆ. ಇದು ಕೇಳಿದ್ದೆ ಫುಲ್ ಫೀಲ್ ಆಗ್ಬಿಟ್ಟು ನಾನೇ ಆನ್ಲೈನ್ ಹೋಗ್ಬಿಟ್ಟು ಗನ್ ತಗೊಂಡೆ, ಅವಳನ್ನ ನಾನು ಅಬ್ಯೂಸ್ ಮಾಡಕ್ ಟ್ರೈ ಮಾಡಿದೆ, ಆಮೇಲೆ ಅವಳು ಒಪ್ಲಿಲ್ಲ, ಕಿರ್ಚಿದ್ಲು, ಅದಕ್ಕೆ ನಾನು ಶೂಟ್ ಮಾಡ್ಬಿಟ್ಟೆ ಅಂತ ಇರೋ ಬರೋ ಕೋಪ ಎಲ್ಲ ಬಾಯಿಲಿ ಏನ್ ಬರೋದೋ ಎಲ್ಲಾನು ಹೇಳ್ತಾ ಇರ್ತಾನೆ. ಇದು ಅವ್ರ ಅಮ್ಮ ಹೇಳ್ತಾರೆ, ಯಾಕೋ ಈ ತರ ಮಾತಾಡ್ತಿದ್ಯಾ ಸರ್, ಇವನು ಸ್ವಲ್ಪ ತಲೆ ಕೆಟ್ಟೋಗ್ಬಿಟ್ಟಿದೆ, ಇವನು ಈ ತರ ಮಾಡೋನಲ್ಲ, ಏನೋ ಬಾಯಿಗೆ ಬಂದಿದೆ ಹೇಳ್ತಾ ಇದ್ದಾನೆ, ಇದನ್ನೆಲ್ಲ ತಲೆಗೆ ಹಾಕೋಬೇಡಿ ಅಂತ ಹೇಳ್ತಾನೆ. ಆಗ ಎವಿಡೆನ್ಸ್ ಸಿಕ್ಲಿ ಎಲ್ಲಾರು ತಗೊಳಕೊಂತಾರೆ. ಸರಿ ನೀನು ಗನ್ ಎಲ್ಲಿಟ್ಟೆ ಅಂತ ಹೇಳ್ತೀಯಾ ಅಂದಾಗ ಅವ್ನು ಏನು ಮಾತಾಡಲ್ಲ. ನೋಡಿ ಅವ್ನ ಏನಾರ ಒಂದ್ ಎವಿಡೆನ್ಸ್ ಸಿಕ್ತು ಅಂದ್ರೆ ನನಗೆ ಕೊಡಿ, ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗತ್ತೆ, ನಾನು ಎವಿಡೆನ್ಸ್ ತಗೊಂಡು ಅರೆಸ್ಟ್ ವಾರೆಂಟ್ ತಗೊಂಡ್ ಬರ್ತೀನಿ ಅಂತ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಅವರು. ಅದಾದ್ಮೇಲೆ ತುಂಬಾ ಫೀಲ್ ಆಗ್ಬಿಡ್ತಾನೆ ಹೀರೋ, ಏನೋ ಇದು ಅಂತ ಅಂದ್ಬೇಕಾದ್ರೆ ಅವನ ಅಮ್ಮನ ಹತ್ರ ಏನು ಮಾತಾಡಲ್ಲ, ಕಳಿಸ್ಬಿಟ್ಟು ಅವ್ನ ರೂಮ್ ಬರ್ತಾನೆ. ಆ ಬೇಸ್ಮೆಂಟ್ ಲಿ ಕುತ್ಕೊಂಡು ಎಲ್ಲಾ ವಿಡಿಯೋಸ್ ಚೆಕ್ ಮಾಡ್ತಾ ಇರ್ತಾನೆ. ಅವ್ರು ಸ್ವಲ್ಪ ಕ್ಲೋಸ್ ಆಗಿರ್ತಾರೆ, ಹೀರೋನು ಅವನು ಇನ್ನೊಬ್ಬ ಅಫೇರ್. ಇದ್ ನೋಡಕ್ ಆಗಲ್ಲ ಅವ್ನಿಗೆ, ಈ ತರ ಎಲ್ಲ ನೋಡ್ತೇನೆ ಇಲ್ದೇದವನು ಇವತ್ತು ನೋಡ್ತಾ ಇರ್ತಾನೆ ಹೇಳ್ಬೇಕು ಅಂದ್ರೆ. ಇದ್ ನೋಡಕ್ಕೆ ಸ್ವಲ್ಪ ಫೀಲ್ ಆಗ್ಬಿಡ್ತಾನ. ಮುಂದಕ್ಕೆ ತುಂಬಾ ಟೂ ಮಚ್ ಅಂತ ಅನ್ಸ್ಮೇಲೆ ಎದ್ದೊಡ್ಬಿಡ್ತಾನೆ. ಬಟ್ ಆದ್ರೆ ಅವ್ರು ಹೋಗಾದ್ಮೇಲೆ ನಮಗೊಂದ್ ಪೀಸ್ ತೋರಿಸ್ತಾರೆ. ನಾ ಹೇಳಿದ್ನಲ್ಲ ಕೊಲೆ ಮಾಡ್ದನ್ ಕೈಲಿ ಒಂಥರ ಕಾಗೆ ಟ್ಯಾಟು ಇತ್ತು ಅಂತ, ಅದೇ ಒಂದ್ ಕಾಗೆದು ಅದೇ ಟ್ಯಾಟು ಇವನ್ ಕೈಲೂ ಇರುತ್ತೆ. ಅಂದ್ರೆ ಅವನ್ಗೂ ಇವನ್ಗೂ ಕನೆಕ್ಷನ್ ಇರ್ಬೋದಾ, ಮುಂದೆ ನೋಡೋಣ ಇರಿ. ಅದಾದ್ಮೇಲೆ ಈ ಕಡೆ ಹೀರೋ ಫುಲ್ ಫೀಲ್ ಆಗ್ಬಿಟ್ನಾ. ಅವ್ರ ಅಮ್ಮಂಗೆ ಇದ್ ನೋಡಕ್ ಆಗ್ತಿರಲ್ಲ, ಆಮೇಲೆ ಬಂದು ಹೇಳ್ತಾರೆ ಸ್ವಲ್ಪ ಬುದ್ಧಿವಾದ, ನೋಡಪ್ಪ ಈ ತರ ಎಲ್ಲ ಆಗದ್ ನಾರ್ಮಲ್, ನೀ ಜಾಸ್ತಿ ತಲೆಗೆ ಹಾಕೊಳಕ್ ಹೋಗ್ಬೇಡ, ಬಾ ಇವಾಗ ಬಂದ್ ಊಟ ಮಾಡು, ಮನುಷ್ಯ ಅಂದ್ಮೇಲೆ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವನು ಸ್ವಲ್ಪ ಅರ್ಥ ಮಾಡ್ಕೊಂಡು ಸರಿ ಅಂದ್ಬಿಟ್ಟು ಊಟ ಮಾಡಕ್ಕೆ ಅಂತ ಎದ್ದೋಗ್ತಾನೆ. ಅದಾದ್ಮೇಲೆ ಹಿಂಗೆ ಈ ಕಡೆ ಕಟ್ ಮಾಡಿದ್ರೆ ಹೀರೋಯಿನ್ ತೋರಿಸ್ತಾರೆ. ಅವಳು ಇಲ್ಲಿರ್ತಾಳೆ, ಏನಂತಂದ್ರೆ ಅವನು ಯಾರ ಜೊತೆನೋ ಒಬ್ಬನ ಜೊತೆ ಮಾತಾಡ್ತಿರ್ತಾಳೆ. ಅವ್ನು ಯಾರು ಅಲ್ಲ, ಈ ಪೊಲೀಸ್ ಆಫೀಸ್ಲಿ ಬಂದ್ಬಿಟ್ಟು ಹೇಳ್ತಾ ಇದ್ನಲ್ಲ ಎವಿಡೆನ್ಸ್ ಅಂತ, ಆ ಲೇಡಿ ಹಸ್ಬೆಂಡ್ ಅವನೇ ಅದು. ಅವನು ಇವಳು ಇಬ್ರು ಅಫೇರ್ ಇರ್ತಾರೆ. ಬಟ್ ಈ ಹೀರೋಯಿನ್ ಜೊತೆ ಇರೋಕ್ಕೋಸ್ಕರ ಅವನು ಅವ್ರ ಸ್ವಂತ ವೈಫ್ ನೇ ಸಾಯಿಸ್ಬಿಟ್ಟಿದ್ದಾನೆ. ಬಟ್ ಈ ವಿಷಯ ಹೀರೋಯಿನ್ ಗೊತ್ತಿಲ್ಲ. ಇದು ಗೊತ್ತಿಲ್ಲದೆ ಇವನ್ ಜೊತೆ ಇದ್ದಾಳೆ. ಇದ್ ನೋಡಿದಾಗ ನಮ್ಗೆ ಅನ್ಸುತ್ತೆ ಇವಳ ಕಥೆನೂ ಮುಗೀತು ಅಂತಾನೆ ಅನ್ಸೋದು. ಅದಾದ್ಮೇಲೆ ಈ ಕಡೆ ತೋರಿಸ್ತಾರೆ ಹೀರೋ ಅಮ್ಮನ್ನ. ಆಮೇಲೆ ಹೀರೋಯಿನ್ ಅವ್ರ ಅಮ್ಮನ್ ಮೀಟ್ ಮಾಡಕ್ ಬಂದ್ಬಿಟ್ಟು ಹೀರೋ ಎಲ್ಲಿ ಅಂತ ಕೇಳಿದಾಗ ನನ್ ಮಗಂಗೆ ಈ ತರ ಅವ್ನ ಫ್ರೆಂಡ್ ಅಂತ ಅಂದ್ಬಿಟ್ಟು ಸರಿ ಅವ್ನು ಇಲ್ಲಿದ್ದಾನೆ ಅಂತ ಹೇಳಿ ಕಳಿಸ್ತಾರೆ. ಒಳಗೆ ಹೋದ್ಮೇಲೆ ನೋಡು ನಂಗೆ ಗೊತ್ತು ತುಂಬಾ ಸಾರಿ ಅನ್ಕೊಂಡು ಏನೋ ಎಕ್ಸ್ಪ್ಲೇನ್ ಮಾಡಕ್ ಬರ್ತಾಳೆ. ಆಗ ಹೀರೋ ಹೇಳ್ತಾನೆ, ನೋಡು ನನ್ನ ಹಾರ್ಟ್ ನ ನೀನ್ ಬ್ರೇಕ್ ಮಾಡ್ಬಿಟ್ಟಿದ್ಯಾ, ಇನ್ಮೇಲೆ ಇದು ತುಂಬಾ ಕಷ್ಟ, ನಾನು ಅದರಿಂದ ಈಚೆ ಬರಕ್ಕಾಗಿಲ್ಲ ಅಂತ ಹೀರೋ ಹೇಳ್ತಾ ಇರ್ತಾನೆ. ಅದಾದ್ಮೇಲೆ ಹಾರ್ಟ್ ಬ್ರೇಕ್ ಆಯ್ತು, ಹಾರ್ಟ್ ಫೀಲ್ ಆಯ್ತು ಅಂತ ಒಂದು ಸೈಂಟಿಫಿಕ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಅದು ಕೇಳಕ್ಕೆ ಸ್ವಲ್ಪ ಕಾಮಿಡಿ ಆಗಿದ್ರು ಅದು ಲಾಜಿಕ್ ಆಗಿ ಕರೆಕ್ಟೇ. ಬ್ರೈನ್ ಹಿಂಗಾಯ್ತು, ಅದ್ ಬ್ರೈನ್ ಇಂದ ಈ ತರ ಆಗುತ್ತೆ ಸೈಂಟಿಫಿಕ್ ಇಂದ ಅನ್ಕೊಂಡು ತುಂಬಾ ಲೆಂತ್ ಆಗಿ ಒಂದು ಕಾನ್ವರ್ಸೇಷನ್ ನಡೆಸ್ತಾ ಇರ್ತಾನೆ. ಇದೆಲ್ಲ ಕೇಳಿದ್ರೆ ಹೀರೋನ್ ಗೊತ್ತಲ್ಲ ಇವ್ನ್ ಯಾವ ತರ ಅಂತ ಅವಳು ಕೇಳಿಸ್ಕೊಂತಾಳೆ. ಅದಾದ್ಮೇಲೆ ನೋಡಿ ಇದು ಮತ್ತೆ ನಾನು ಇಂತ ಸಿಚುವೇಶನ್ ತಗೊಳಕ್ ಇಷ್ಟಪಡಲ್ಲ, ಇದು ಮುಂದಕ್ಕೆ ಹೋಗೋದ್ ಸರಿ ಇಲ್ಲ, ಆಲ್ರೆಡಿ ಪ್ರಾಬ್ಲಮ್, ಇಲ್ಲಿಗೆ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾಳೆ. ಇವಳು ಹೋಗ್ತಿರೋದ್ನ ಆ ಪೊಲೀಸ್ ಆಫೀಸರ್ ದೂರದಲ್ಲಿ ನಿಂತ್ಕೊಂಡು ನೋಡ್ತಾನೆ. ಇವಳು ಯಾಕೆ ಇಲ್ಲಿ ಬಂದು ಹೋಗ್ತಾವಳೆ ಅಂತ ಅನ್ಬಿಟ್ಟು ಅವಳ ಬಗ್ಗೆ ರಿಸರ್ಚ್ ಮಾಡಕ್ಕೆ ಟೀಮ್ಗೆ ಹೇಳ್ಬಿಡ್ತಾನೆ. ಈ ವಿಷಯ ಆ ಸೈಕೋ ಹಸ್ಬೆಂಡ್ ಗೆ ಗೊತ್ತಾಗ್ಬಿಡ್ತು ಅಂತ ಅನ್ಸುತ್ತೆ, ಅಂದ್ರೆ ಅಫೇರ್ ಇರೋನ್ಗೆ. ಇದು ತಿಳ್ಕೊಂಡ್ಮೇಲೆ ಹೀರೋನ್ ಕರ್ಬಿಟ್ಟು ಚೆನ್ನಾಗಿ ಹೊಡಿಯಕ್ಕೆ ಟ್ರೈ ಮಾಡ್ತಿರ್ತಾನೆ. ಇದು ಫುಲ್ ರೆಕಾರ್ಡ್ ಆಗ್ತಿರುತ್ತೆ. ಹೀರೋ ಈ ಕಡೆ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಅವನಿಗಂತೂ ಫುಲ್ ಕೋಪ ಬಂದ್ಬಿಡುತ್ತೆ. ನಾನ್ ಕಾಪಾಡ್ಬೇಕು ಅಂತ ಹುಚ್ಚುನ್ ತರ ಆಡ್ತಾ ಇರ್ತಾನೆ ಬಡ್ಕೊಂಡು. ಅವ್ನ ಇವನೇ ಸೈಕೋ ತರ ಆಗ್ಬಿಡ್ತಾರೆ ಹೇಳ್ಬೇಕು ಅಂದ್ರೆ. ಅವ್ನ್ ನೋಡಿದ್ರೆ ಹೊಡೆದ್ಬಿಡ್ತಾನೆ ಮೂಗ್ಗೆನೆ, ಅದ್ ಬಾಯಲ್ಲೆಲ್ಲ ರಕ್ತ ಬರ್ತಾ ಇರುತ್ತೆ. ಇವ್ರಿಗೆ ಗನ್ ಸಿಗುತ್ತಾ, ಆ ಗನ್ ಇಟ್ಕೊಂಡ್ಬಿಟ್ಟು ಬಾತ್ರೂಮ್ ಒಳಗೆ ಹೋಗ್ಬಿಡ್ತಾರೆ. ಇವನೇನ್ ಮಾಡ್ತಾನೆ, ಈಗ ಬಚ್ಚ ಮಾಡ್ಬೇಕು ಅಂತ ಅನ್ಬಿಟ್ಟು ಓಡೋಗ್ಬಿಡ್ತಾನೆ ರೂಮ್ ಹತ್ರಕ್ಕೆ. ಇದು ಯಾರೋ ಬರ್ತಾವ್ರೆ ಅಂತ ನೋಡ್ಬಿಟ್ಟು ಅವ್ನ್ ಲಾಕ್ ಮಾಡ್ಬಿಡ್ತಾನೆ ಆ ಸೈಕೋ. ಆಮೇಲೆ ಇವನು ನಾನ್ ನೋಡ್ಬಿಟ್ಟೆ, ನಾನ್ ಓಕೆ ಅಂತ ಏನೋ ಬಾಯಿಗೆ ಬಂದಿದ್ದು ಹೇಳ್ತಾ ಇರ್ತಾನೆ. ನೋಡಿದಾಗ ಇವನೊಬ್ಬ ಹುಚ್ಚ ಅಂತ ಅನ್ಬಿಟ್ಟು ಅವ್ನ್ ಸ್ವಲ್ಪ ಎದುರ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ತಗೊಳಕಡೆ ಬೇಡ ಅಂದ್ಬಿಟ್ಟು ಅವ್ನು ಹೋಗಾದ್ಮೇಲೆ ಹೀರೋನೇ ಕರ್ಕೊಂತಾನೆ ಈಚೆಗೆ. ಕರ್ಕೊಂಡೋದಾಗ ನೀ ಏನ್ ಮಾಡ್ತೀಯಲ್ಲಿ ಅಂದಾಗ ನಾನ್ ನೋಡ್ದೆ ಅಂತ ಹೇಳಿದ್ದೆ ಹೇಳ್ತಾ ಇರ್ತಾನೆ. ಏನ ನೋಡ್ದೆ ಅಂತ ಅನ್ಬೇಕಾರೆ ಅಲ್ಲಿ ಮೇಲ್ಗಡೆ ಇರೋ ಕ್ಯಾಮ್ರಾ ಎಲ್ಲ ತೆಗ್ದಿ ತೋರಿಸ್ತಾನೆ. ನಿನ್ನವನೇ ಯಾರೋ ನೀನು ಅಲ್ಲ, ನಿನ್ ಏನೋ ಅಂತ ಅನ್ಕೊಂಡ್ರೆ ನೀನ್ ಇನ್ನೊಂದ್ ತರ ಇದೆಯಲ್ಲ ಅಂತ ಅನ್ಬಿಟ್ಟು ಇಷ್ಟ ದಿನ ಇದನ್ನೇ ಮಾಡ್ತಿದ್ಯಾ ಅಂದ್ರೆ ಇಲ್ಲ ಅಂತ ಅನ್ಬಿಟ್ಟು ಸ್ವಲ್ಪ ಅವನ್ ಸೈಡ್ ಬಗ್ಗೆನೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತಾನೆ ಒಳ್ಳೆತನನ. ಆ ಸಿಚುವೇಶನ್ ಯಾರು ಅರ್ಥ ಮಾಡ್ಕೊಂತಾರೆ. ಆಗ ಸರಿ ಬಾ ಅಂತ ಅನ್ಬಿಟ್ಟು ಅವ್ನ್ ರೂಮ್ ಕರ್ಕೊಂಡು ಹೋಗ್ತಾನೆ, ಅಂದ್ರೆ ಅವ್ನ್ ಬೇಸ್ಮೆಂಟ್ ಗೆ. ಅಲ್ಲಿ ಕರ್ಕೊಂಡು ಹೋಗಿ ಕುಂಡಿಸ್ಬಿಟ್ಟು ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾನೆ. ಅಂದ್ರೆ ಆ ಕೊಲೆ ಮಾಡಿತ್ತಲ್ಲ, ಆ ಕೊಲೆ ಸೀನ್ ಎಲ್ಲ ತೋರಿಸ್ತಾನೆ. ಇವನ ಹತ್ರ ಎವಿಡೆನ್ಸ್ ಇದೆಯಲ್ಲ ಎಲ್ಲಾನು ತೋರಿಸಿದಾಗ ಇದ್ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾಳೆ. ಇವನೇನೆ ಅವನ್ನ ಕೊಲೆ ಮಾಡಿದ್ದು ಅಂತ. ಇದ್ ನೋಡಿದಾಗ ಫುಲ್ ಶಾಕ್ ಆಗ್ಬಿಡ್ತಾಳೆ ಅವಳು. ಏನ್ ಮಾಡೋದು ಅಂತಾನೆ ಅರ್ಥ ಆಗಲ್ಲ. ಅವಾಗ ಅವ್ನ್ ಕೇಳ್ತಾನೆ, ಈಗ ಏನ್ ಮಾಡೋದು ಅಂತ ಅನ್ಬೇಕಾರೆ ಈ ವಿಷಯ ಯಾರಿಗೆಲ್ಲ ಗೊತ್ತು ಅಂತ ಕೇಳಿದಾಗ ಇದ್ ಯಾರಿಗೂ ಗೊತ್ತಿಲ್ಲ, ನಿನಗೆ ನನಗೆ ಬಿಟ್ರೆ ಇದ್ ಯಾರಿಗೂ ಗೊತ್ತಿಲ್ಲ ಅಂತ ಹೀರೋ ಹೇಳ್ತಾನೆ. ಅದ್ ಕೇಳಿದಾಗ ಅವಳಿಗೆ ಏನ್ ಮಾತಾಡೋದು ಅಂತ ಅರ್ಥ ಆಗಲ್ಲ. ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾರೆ ಅವನು ಹೇಳ್ತಾನೆ, ಈಗ ನಾನು ಹೊಡೆದೋಗಿರೋ ಹಾರ್ಟ್ ನ ನೀ ಸರಿ ಮಾಡ್ಬಿಟ್ರೆ ಇದು ಕೂಡ ಸರಿಯಾಗತ್ತೆ
ಅಂತ ಹೀರೋ ಹೇಳ್ತಾನೆ, ನೀನೇನ್ ಲೂಸಾ, ಈ ತರ ಸಿಚುವೇಶನ್ ನಿಂದ ಇಲ್ದೇದ್ ವಿಷಯ ಎತ್ತಬೇಡ ಅಂತಾನೆ. ಆಗ ಹೀರೋನ್ಗೆ ತಲೆ ಗ್ರ ಅಂತ ಇರುತ್ತೆ. ಹೋಗ್ಬಿಟ್ಟು ಮನಿಕೋತಾಳೆ. ಮನಿಕೊಂಡಾಗ ಅವಳಿಗೆ ಕೈ ಮೈಕೆ ಎಲ್ಲ ಜುಮ್ ಅಂತಿರುತ್ತಾ. ಹೀರೋ ಕೈ ಹಿಡ್ಕೊಂಡು ಮನಿಕೋತೀನಿ ಬಾ ಅಂದ್ಬಿಟ್ಟು ಕೈ ಹಿಡ್ಕೊಂತಾನೆ. ಆಗ ಬಾ ಇಲ್ಲೇ ಮನಿಕೊಂಡ್ಬಿಟ್ಟು ಇವನು ಅವ್ನ ಪಕ್ಕದಲ್ಲೇ ಹಗ್ ಮಾಡ್ಕೊಂಡೆ ಮನಿಕೋತಾನೆ. ಆಮೇಲೆ ಮಾರನೇ ದಿನ ಆಗುತ್ತೆ. ಅವಾಗ ಅವಳು ಫುಲ್ ಡ್ರೆಸ್ ಮಾಡ್ಕೊಂಡು ನಿಂತಿರ್ತಾನೆ. ಹಿಂಗ್ ಹೋಗ್ಬಿಟ್ಟು ಮುಟ್ಟಕ್ ಹೋಗ್ತಾನೆ. ಮುಟ್ಟಕ್ ಹೋದಾಗ ಹೀರೋಗೆ ಸ್ವಲ್ಪ ನಾರ್ಮಲ್ ಆಗಿರ್ತಾನೆ, ಅಂದ್ರೆ ನರ್ವಸ್ ಇರಲ್ದೆ ಕೈ ಎಲ್ಲ ನಡುಗುತ್ತೆ ಅವ್ನಿಗೆ. ಆತರ ಇರಲ್ಲ. ನೋಡು ನಾನ್ ನಾರ್ಮಲ್ ಆಗಿದ್ದೀನಿ ಅಂದಾಗ ಸ್ವಲ್ಪ ಹಂಗೆ ಕಿಸ್ ಮಾಡ್ತಾನೆ. ಇದು ಎಲ್ಲಾ ಚೆನ್ನಾಗ್ ನಡೀತಾ ಇದೆ, ಏನಪ್ಪಾ ಇದು ಅಂತ ಶಾಡಾನ ನೋಡ್ಬೇಕಾರೆ ಕಣ್ಬಿಟ್ಟು ನೋಡಿದ್ರೆ ಅದು ಕನ್ಸು. ಆದ್ರೆ ಅಲ್ಲಿ ಪಕ್ಕದಲ್ಲಿ ಹೀರೋಯಿನ್ ಇಲ್ಲ. ನೋಡಿದ್ರೆ ಅಲ್ಲಿ ಗನ್ ಇರುತ್ತೆ. ಆ ಗನ್ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಇವಾಗ ಹೊಡಿತಾರ ನೋಡಿ ಭಯಂಕರವಾಗಿರೋ ಟ್ವಿಸ್ಟ್ ಏನಂತಂದ್ರೆ ಹೀರೋಯಿನ್ ಕೂಡ ಅವನ್ ಕಡೆನೆ, ಅಂದ್ರೆ ಇವರಿಬ್ರು ಅಫೇರ್ ಇರೋದ್ರಿಂದ ಅವಳ ವೈಫ್ ಇವನ್ಗೆ ತುಂಬಾ ಪ್ರಾಬ್ಲಮ್ ಆಗಿರುತ್ತೆ. ಇವ್ರು ಏನ್ ಮಾಡ್ತಾರೆ, ಒಂದ್ ಪ್ಲಾನ್ ಮಾಡ್ಬಿಟ್ಟು ಅದನ್ನ ಕತೆ ಮುಗಿಸ್ಬಿಡ್ಬೇಕು ಅವಳ ವೈಫ್ ನ ಅಂತ ಅನ್ಬಿಟ್ಟು ಪ್ಲಾನ್ ಮಾಡ್ತಾರೆ. ಬಟ್ ಆದ್ರೆ ಈ ಪ್ಲಾನ್ ಅಲ್ಲಿ ಇದಕ್ಕೆ ಹೆಂಗಪ್ಪ ಒಂದು ಕ್ರಿಯೇಟ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ನೋಡಿದ್ರೆ ಹೀರೋ ತಗೊಳಕೊಂಡ್ಬಿಡ್ತಾನೆ. ಅವ್ನ್ ನೋಡಿದ್ರೆ ಸ್ವಲ್ಪ ನಾರ್ಮಲ್ ಆಗಿಲ್ಲ, ಅವ್ನ್ ತರ ಡಿಫ್ರೆಂಟ್ ಆಗವನೆ ಅಂತ ಗೊತ್ತಾದ್ಮೇಲೆ ಇವನ್ನ ಅಲ್ಲಿಗೆ ತಗೊಳಾಕ್ಬೇಕು ಅಂತ ಅನ್ಬಿಟ್ಟು ಹೀರೋಯಿನ್ ಬಿಟ್ಬಿಟ್ಟು ಸ್ವಲ್ಪ ಇವನ್ನ ಸೆಡ್ಯೂಸ್ ಮಾಡಿ ಇವನ್ನ ಆ ಕೇಸ್ ತಗೊಳಾಕ್ಸ್ಬೇಕು ಅಂತ ಯೋಚನೆ ಮಾಡ್ಕೊಂತಾರೆ. ಬಟ್ ಆದ್ರೆ ಸ್ವಲ್ಪ ದಿನ ಹೋದ್ಮೇಲೆ ಗೊತ್ತಾಗುತ್ತೆ ಇವನ ಹತ್ರ ಆ ಕೊಲೆ ನಡೆದಿರೋಕೆ ಎವಿಡೆನ್ಸೇ ಇದೆ ಅಂತ. ಏನಾರು ಮಾಡ್ಬಿಟ್ಟು ಆ ಎವಿಡೆನ್ಸ್ ಎತ್ ಬಿಡ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಬಟ್ ಆದ್ರೆ ಸ್ವಲ್ಪ ದಿನ ಹೋಗ್ತಿರುತ್ತೆ. ಬಟ್ ಆದ್ರೆ ಹೀರೋಯಿನ್ಗೆ ಹೀರೋ ಮೇಲೆ ಒಂದ್ ಸ್ವಲ್ಪ ಸಾಫ್ಟ್ ಕಾರ್ನರ್ ಬಂದ್ಬಿಟ್ಟಿರುತ್ತೆ. ಏನಂತಂದ್ರೆ ಯಾಕೆ ಇವ್ನಿಗೆ ಆ ತರ ಟಾರ್ಚರ್ ಕೊಡ್ಬೇಕು ಬೇಡ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿರ್ತಾಳೆ. ಈ ವಿಷಯ ಅವ್ನ್ ಗೊತ್ತಾದ್ಮೇಲೆ ಅದಕ್ಕೆ ಹೊಡೆದಿರ್ತಾನ ನಮ್ಮ ಮಾತುಕತೆಯಲ್ಲಿ. ಆ ಟೈಮ್ ಇಲ್ಲಿ ಅವಳಿಗೆ ಬೇಡ ಇದೆಲ್ಲ ಬಿಟ್ಬಿಡ್ಬೇಕು ಅಂತ. ಬಟ್ ಆದ್ರೆ ಈಗ ಅವ್ನ್ ತಗೊಳಕೊಂಡ್ರೆ ಇವನು ತಗೊಳಕತ್ತಾಳೆ ಅಂತ ಅಂದ್ಬಿಟ್ಟು ಈ ಫುಲ್ ಆಕ್ಟ್ ಮಾಡ್ಕೊಂಡು ಅವ್ನ ಜೊತೆನೆ ಇರಂಗೆ ಎದ್ಬಿಟ್ಟು ವಾಪಸ್ ಹೋಗ್ಬೇಕಾರೆ ಎಲ್ಲ ಅವ್ನ ಪ್ರೂಫ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿರ್ತಾಳೆ. ಇದೆಲ್ಲ ಗೊತ್ತಾದ್ಮೇಲೆ ಈ ಕಡೆ ತೋರಿಸ್ತಾರೆ. ಪೊಲೀಸ್ ಆಫೀಸರ್ಸ್ ಎಲ್ಲ ಆ ರೂಮ್ ಬಂದ್ಬಿಟ್ಟು ಚೆಕ್ ಮಾಡಿದ್ರೆ ಅಲ್ಲಿ ಫುಲ್ ರಕ್ತ ಆಗಿರುತ್ತೆ. ಕ್ಯಾಮ್ರಾಸ್ ಎಲ್ಲ ಕೆಳಗ್ ಬಿದ್ದಿರುತ್ತೆ. ಯಾಕಂದ್ರೆ ಫುಲ್ ಫ್ರೇಮ್ ಮಾಡ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾರೆ, ಹೀರೋನ ಫ್ರೇಮ್ ಮಾಡ್ಬೇಕು ಅಂತ. ಈಗ ಹೀರೋ ಕತೆ ಮುಗೀತು ಅಂತ ನಾವ್ ಅನ್ಕೋತೀವಿ. ಈ ಕಡೆ ತೋರಿಸಿದ್ರೆ ಹೀರೋ ಅಂತೂ ಹುಚ್ಚನೇ ಆಗ್ಬಿಟ್ಟ, ನನ್ ಮೋಸ ಮಾಡ್ಬಿಟ್ಟ ಅವಳು ಅಂತ ಹೇಳಿದ್ನೇ ಹೇಳ್ತಾ ಇರ್ತಾನೆ. ಪಾಪ ಅಂತ ಅನ್ಸುತ್ತೆ ಇವನ್ನ ನೋಡಿದ್ರೆ. ಮುಗಿತಲ್ಲ ಹೀರೋ ಕತೆ ಅಂತ ನಾವ್ ಅನ್ಕೋತಾ ಇದ್ರೆ ಅವ್ರ ಅಮ್ಮನ್ ತೋರಿಸ್ತಾರ. ಅವ್ರ ಅಮ್ಮ ಏನೋ ಕುಕ್ ಮಾಡ್ತಾ ಇರ್ತಾರೆ. ಇದ್ದಕ್ಕಿದ್ದಾಗ ನೋಡಿದ್ರೆ ಗನ್ ಶೂಟ್ ಆಗುತ್ತೆ. ಇದ್ ನೋಡಿದಾಗ ಫುಲ್ ನಮ್ಗೆ ಬೆದ್ರು ಬಿಡ್ತಾರೆ. ಅವ್ರ ಅಮ್ಮಂಗೆ ಯಾವ ತರ ಇರಬೇಡ. ಆಮೇಲೆ ಈಚೆ ಕಡೆ ಬಂದ್ ನೋಡಿದ್ರೆ ಪೊಲೀಸ್ನವರು ಇಲ್ಲ ಅವ್ನ್ ಯಾವ ತರನು ತಪ್ಪು ಮಾಡಿಲ್ಲ, ಈಚೆ ಒಳಗಡೆ ಬೇರೆ ಗನ್ ಶೂಟ್ ಆಯ್ತು, ಏನು ಹೋಗಿ ಚೆಕ್ ಮಾಡಿ ಅಂತ ಅನ್ಬೇಕಾರೆ ಎಲ್ಲ ಎದ್ರುಕೊಂಡು ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ಹೀರೋ ಅಲ್ಲಿ ಇರೋದೇ ಇಲ್ಲ. ನೋಡಿದ್ರೆ ಹೀರೋ ಇನ್ನೊಂದು ಟ್ವಿಸ್ಟ್ ಕೊಡ್ತಾನೆ. ಅವ್ನ್ ಎಷ್ಟೇ ಅವ್ನಿಗೆ ನಾರ್ಮಲ್ ಆಗಿ ಇರಕ್ ಆಗಲ್ಲ ಅಂದ್ರು ಅವ್ನ್ ಬುದ್ಧಿವಂತಿಕೆ ಅಂತೂ ತುಂಬಾ ಯೂಸ್ ಮಾಡ್ತಾನೆ. ಅವ್ನ್ ಇಂಥದಕ್ಕೆಲ್ಲ ಬೀಳೋದೇ ಇಲ್ಲ. ಅವ್ನ್ ಏನ್ ಮಾಡಿರ್ತಾನೆ ಅಂದ್ರೆ ಆ ಗನ್ ಇಟ್ಬಿಟ್ಟು ಕೆಳಗಡೆ ಒಂದ್ ಲೆಟರ್ ಇಟ್ಟಿ ಇನ್ನೊಂದು ಆ ಡ್ರೈವ್ ನ ಇಟ್ಟಿರ್ತಾನೆ. ಏನಂತಂದ್ರೆ ಅವ್ಳ ಟೆನ್ಷನ್ ಅಲ್ಲಿ ಯಾವ್ದೋ ಒಂದು ಆ ಡ್ರೈವ್ ಎತ್ಕೊಂಡು ಹೋಗಿರ್ತಾಳೆ. ಎವಿಡೆನ್ಸ್ ಎಲ್ಲ ಹೀರೋ ಹತ್ರನೇ ಐತೆ. ಅದನ್ನೇನ್ ಮಾಡ್ತಾನೆ, ಫುಲ್ ಎಲ್ಲ ಡೀಟೇಲ್ ಆಗಿ ಬರ್ಬಿಡ್ತಾನೆ. ಇಲ್ಲಿ ಇದರಲ್ಲಿ ಎವಿಡೆನ್ಸ್ ಇದೆ, ಇವ್ರಿಬ್ರು ಅಫೇರ್ ಇದ್ರು, ಈ ಅಫೇರ್ ಇರೋದ್ರಿಂದ ಇವ್ನು ಹೋಗಿ ಅವ್ರ ಎಂತಿನ ಸಾಯಿಸ್ಬಿಟ್ಟ, ಅದರಿಂದ ಇವರಿಬ್ರು ಅಫೇರ್ ನ ಎಸ್ಕೇಪ್ ಆಗಕ್ಕೋಸ್ಕರ ನನ್ನ ಇದೆಲ್ಲ ತಗ್ಲಾಕಿದ್ದಾರೆ, ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ಟು ಎವಿಡೆನ್ಸ್ ಕ್ರಿಯೇಟ್ ಮಾಡ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ ಹೀರೋ. ಇದು ಮುಗೀತು ಅಂತ ಅಂದ್ಬಿಟ್ಟು ಅವ್ರು ಆರಾಮ್ಸೆ ಎಸ್ಕೇಪ್ ಆಗ್ತಿರ್ತಾರೆ ಕಾರಲ್ಲಿ. ಈಗ ಅವ್ನ್ ತಗೊಳಕೊಂಡ ಅಂತ. ಬಟ್ ಆದ್ರೆ ಹಿಂದಿಗಡೆ ಕಾರ್ ಬರ್ತಾ ಇರುತ್ತೆ. ಅವಾಗ ಅವ್ರು ಕನ್ಫರ್ಮ್ ಆಗುತ್ತೆ ನಾವು ತಗೊಳಕೊಂಡ ಅಂತ. ಈ ಕಡೆ ಹೀರೋನ್ ತೋರಿಸ್ತಾರೆ. ಅವನ್ ಎಲ್ಲೋ ದೂರ ಇರ್ತಾನೆ. ಅವನ್ ಪಾಡ್ಕ ಅವನು ಎಲ್ಲಾರನು ಮುಖ ನೋಡ್ತಾ ಇರಂಗೆ ಮತ್ತೆ ಫಸ್ಟ್ ಇಂದ ತೋರಿಸ್ತಾರೆ. ಈ ಮೂವಿ ಹೆಂಗಿತ್ತು ಅಂತ ನೀವು ಕಮೆಂಟ್ ಸೆಕ್ಷನ್ ಹಾಕಿ. ಚೆನ್ನಾಗಿತ್ತ ಅಂತಾನು ನನ್ಗೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.